ಈ ಆಸ್ಥಾನ ಬರ್ತಕ್ಕಂಥವರಿಗೆ ಜ್ಞಾನಭಿಕ್ಷೆಯನ್ನು ಅನ್ನದಾಸೋಹವನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಿರ್ತಕ್ಕಂಥ ಇದು ಭೂ ಕೈಲಾಸ ಅಂದರೆ ಇದು ತಪ್ಪಾಗಲಾರದು. ಕೊಲಬೇಡ, ಹಸಿನವರಿಗೆ ಬೇಡ, ಮನೆಯ ಬೇಡ, ಅಂದರಿಗೆ ಸ್ವಚ್ಛ ಪಡಬೇಡ, ಸಣ್ಣ ಮನುಷ್ಯ ಬೇಡ, ಇತರೆ ಹಳ್ಳಿಗಳು ಬೇಡ. ಇದೇ ಅಂತನಿಗೆ ಸುದ್ದಿ, ಇದೇ ಬೇರೆಗೆ ಸುದ್ದಿ. ಯೋಗಿವರ್ಯನೇ ಸಲಹು ಸಿದ್ಧಲಿಂಗಯತಿ ಸಿದ್ಧಲಿಂಗಯತಿ ನೀನೇ ಎನಗೆ ಗತಿ ರಕ್ಷಿಸೆಂದು ಬೇಡಿಕೊಳ್ಳುತ್ತಾ ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಹೂವ ತನ್ನಿರಿ ಎಲ್ಲರೂ, ಹೂವ ತನ್ನಿರಿ ಎಲ್ಲ, ಹೂವ ತನ್ನಿರಿ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಹೂವ ತನ್ನಿರಿ ಎಲ್ಲರೂ, ಹೂವ ತನ್ನಿರಿ ಎಲ್ಲ, ಹೂವ ತನ್ನಿರಿ. ಮನದ ಕಳವಳ ನೀಗು ಎನ್ನುತ್ತ ಮಲ್ಲಿಗೆ ಮಾಲೆ ಹಾಕೋಣ, ಮಲ್ಲಿಗೆ ಮಾಲೆ ಹಾಕೋಣ. ಶಾಂತಿ ನೆಮ್ಮದಿ ನೀಡು ಎನ್ನುತ್ತ ಶಾಮಂತಿಗೆ ಹೂ ಹಾಕೋಣ, ಶಾಮಂತಿಗೆ ಹೂ ಹಾಕೋಣ. ತುಂಬು ಭಕ್ತಿಯ ಹೃದಯದಿ ತುಂಬು ಭಕ್ತಿಯ ಹೃದಯದಿ ಎನ್ನುತ್ತ ತುಂಬೆ ಹೂವನು ಹಾಕೋಣ, ತುಂಬೆ ಹೂವನ್ನು ಹಾಕೋಣ. ಸೇವೆ ಮಾಡುವ ಭಾಗ್ಯ ಬೇಡುತ್ತಾ ಸಂಪಿಗೆ ಹೂವ ಹಾಕೋಣ, ಸಂಪಿಗೆ ಹೂವ ಹಾಕೋಣ. ಹೂವ ತನ್ನಿರಿ ಎಲ್ಲರೂ, ಹೂವ ತನ್ನಿರಿ ಎಲ್ಲ, ಹೂವ ತನ್ನಿರಿ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಇತ್ತೀಚೆಗಷ್ಟೇ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರು ತ್ರಿವಿಧ ದಾಸೋಹ ಮಠ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿದ್ರು. ಮಠದ ಮಕ್ಕಳೆಲ್ಲ ಉತ್ಸಾಹದಿಂದ ಆನಂದ ಗುರುಜಿಯವರ ಆಶೀರ್ವಾದಕ್ಕಾಗಿ ಮುಗಿಬಿದ್ರು. ಜೊತೆಗೆ ಮಕ್ಕಳೆಲ್ಲರೂ ಶಿವಕುಮಾರ ಸ್ವಾಮಿಗಳ ಆಶೀರ್ವಾದವನ್ನು ಪಡೆದರು. ಶತಾಯುಷಿ ಅಭಿನವ ಬಸವಣ್ಣ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಎಂದಿನಂತೆ ಶಿಸ್ತಿನಿಂದ ನಿತ್ಯ ನಡೆಯುವ ಪ್ರಾರ್ಥನೆಯಲ್ಲಿ ಭಾಗವಹಿಸಿದರು. ಹೂವ ತನ್ನಿರಿ ಎಲ್ಲರೂ, ಹೂವ ತನ್ನಿರಿ ಎಲ್ಲ, ಹೂವ ತನ್ನಿರಿ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಹೂವ ತನ್ನಿರಿ ಎಲ್ಲರೂ, ಹೂವ ತನ್ನಿರಿ ಎಲ್ಲ, ಹೂವ ತನ್ನಿರಿ.
ತೋಂಟದಾರ್ಯನೇ ಸಲಹು ಯೋಗಿ ವರ್ಯನೇ ಸಲಹು ತೋಂಟದಾರ್ಯನೇ ಸಲಹು ಯೋಗಿ ವರ್ಯನೇ ಸಲಹು ಸಿದ್ಧಲಿಂಗಯತಿ ಸಿದ್ಧಲಿಂಗಯತಿ ನೀನೇ ಎನಗೆ ಗತಿ ರಕ್ಷಿಸೆಂದು ಬೇಡಿಕೊಳ್ಳುತ್ತಾ ಪಾದ ಪೂಜೆಯ ಮಾಡೋಣ ಗುರುಪಾದ ಪೂಜೆಯ ಮಾಡೋಣ. ಈ ಆಸ್ಥಾನ ಬರ್ತಕ್ಕಂಥವರಿಗೆ ಜ್ಞಾನಭಿಕ್ಷೆಯನ್ನು ಅನ್ನದಾಸೋಹವನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಿರ್ತಕ್ಕಂಥ ಇದು ಭೂ ಕೈಲಾಸ ಅಂದರೆ ಇದು ತಪ್ಪಾಗಲಾರದು. ಕೊಲಬೇಡ ಕೊಲಬೇಡ, ಹಸಿನವರಿಗೆ ಬೇಡ, ಮನೆಯ ಬೇಡ, ಅಂದರಿಗೆ ಅಸಹ್ಯ ಪಡಬೇಡ, ಸಣ್ಣ ಮಣಿಸಬೇಡ, ಇತರೆ ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬೇರಂಗ ಶುದ್ಧಿ. ವರ್ಯನೇ ಸಲಹು ಸಿದ್ಧಲಿಂಗಯತಿ ಸಿದ್ಧಲಿಂಗಯತಿ ನೀನೇ ಎನಗೆ ಗತಿ ರಕ್ಷಿಸೆಂದು ಬೇಡಿಕೊಳ್ಳುತ್ತಾ ಪಾದ ಪೂಜೆಯ ಮಾಡೋಣ ಗುರುಪಾದ ಪೂಜೆಯ ಮಾಡೋಣ. ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಪಾದ ಪೂಜೆಯ ಮಾಡೋಣ ಗುರುಪಾದ ಪೂಜೆಯ ಮಾಡೋಣ. ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಮನದ ಕಳವಳ ನೀಗು ಎನ್ನುತ್ತ ಮಲ್ಲಿಗೆ ಮಾಲೆ ಹಾಕೋಣ, ಮಲ್ಲಿಗೆ ಮಾಲೆ ಹಾಕೋಣ. ಶಾಂತಿ ನೆಮ್ಮದಿ ನೀಡು ಎನ್ನುತ್ತಾ ಶಾಮಂತಿಗೆ ಹೂ ಹಾಕೋಣ, ಶಾಮಂತಿಗೆ ಹೂ ಹಾಕೋಣ. ತುಂಬು ಭಕ್ತಿಯ ಹೃದಯದಿ ಭಕ್ತಿಯ ಹೃದಯದಿ ಎನ್ನುತ್ತ ತುಂಬೆ ಹೂವನು ಹಾಕೋಣ, ತುಂಬೆ ಹೂವನು ಹಾಕೋಣ. ಸೇವೆ ಮಾಡುವ ಭಾಗ್ಯ ಬೇಡುತ್ತಾ ಸಂಪಿಗೆ ಹೂವ ಹಾಕೋಣ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕಾಂಟಿನೆಂಟಲ್ ಮಾಲ್ಗುಡಿ ಕಾಫಿ ಒಂದು ಘಳಿಗೆ ನನಗಾಗಿ ಅರ್ಪಿಸುವ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಎದೆಯುರಿ, ಅಜೀರ್ಣ ಸಮಸ್ಯೆ, ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಗ್ಯಾಸ್ಟ್ರಿಕ್ ಆಸಿಡಿಟಿ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೆ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಹಾಗೂ ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ
100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇದೆ ಮಧುಮೇಹ ನಿವಾರಣಾ ಚೂರ್ಣ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯತೆ, ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ಮತ್ತು ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಎಣ್ಣೆ ಈಗ ಪಾರಿಜಾತ ಸುವಾಸನೆಯೊಂದಿಗೆ. ವೀಕ್ಷಕರೇ, ಈ ದಿನದ ವಿಶೇಷತೆ, ವಿಶೇಷ ಅನುಷ್ಠಾನ, 12 ರಾಶಿಗಳು, 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಳ್ಳೋಣ ಗುರುಜಿಯವರಿಂದ. ಜೊತೆಗೆ ನಿಮ್ಮ ಸ್ವರ ತರಂಗದ ಮೂಲಕ ಮತ್ತು ನಿಮ್ಮ ಸ್ಪಷ್ಟವಾದ ಕಣ್ಣಿನ ರೇಖೆಗಳ ಮೂಲಕ ಕೂಡ ನಿಮ್ಮ ಸಮಸ್ಯೆಗಳಿಗೆಲ್ಲ ಪರಿಹಾರ ಏನು ಅಂತ ಕೂಡ ಗುರುಜಿಯವರು ತಿಳಿಸ್ಕೊಡ್ತಾರೆ. ಇದರೊಂದಿಗೆ ಇನ್ನು ಅನೇಕ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಪ್ರತಿ ದಿನದಂತೆ ಇವತ್ತು ಸಹ ಗುರುಜಿಯವರಿಂದ ತಿಳ್ಕೊಳ್ಳೋಣ. ಬನ್ನಿ ಹಾಗಿದ್ರೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರುವಂಥ ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ ಹಾಗಿದ್ರೆ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡಿದ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ದಿನ ಮಂಗಳವಾರ, ಹುಣ್ಣಿಮೆಯ ದಿನ. ಜೊತೆಗೆ ನಮಗೆ ಕಾಣದಿದ್ದರೂ, ಭಾರತಕ್ಕೆ ಕಾಣದಿದ್ದರೂ ಗ್ರಹಣ ಇರ್ತಕ್ಕಂಥ ದಿನ. ಗ್ರಹಣ ಕಾಲ ಅಂದಾಗ ಒಂದಿಷ್ಟು ಘಟನೆಗಳು, ಒಂದಿಷ್ಟು ಅಸಮಾಧಾನಗಳು, ಮನುಷ್ಯನಿಗೆ ಭಯಭೀತರಾಗುವಂಥ ಪರಿಸ್ಥಿತಿಗಳು ಸಹಿತ ಎದುರಾಗುವಂಥದ್ದು ಇರುತ್ತೆ. ಹಾಗೆ ಗ್ರಹಣ ಎಂಬಂಥ ಕಾಲದಲ್ಲಿ ಒಂದು ಅಚಾತುರ್ಯಗಳು ಸಹಿತ ಸಾಕಷ್ಟು ನಡೆದು ಹೋಗ್ಬಿಡುತ್ತೆ. ಗ್ರಹಣದ ಹಿಂದು ಮುಂದು ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಗ್ರಹಣ ಎಂಬಾಗ ನಮ್ಮ ಭಾರತಕ್ಕೆ ಕಾಣದಂತಹ ಗ್ರಹಣ ನಮಗೇನಾಗಬಹುದು ಅಂತಕ್ಕಂಥ ಚಿಂತನೆ ಒಂದಷ್ಟು ಭಾಗಕ್ಕೆ. ಗ್ರಹಣ, ಚಂದ್ರಗ್ರಹಣ, ಸೂರ್ಯಗ್ರಹಣ, ಸೂರ್ಯಚಂದ್ರರು ಒಬ್ಬೊಬ್ಬರೇ ಆದ್ದರಿಂದ ಅವರು ನಮ್ಮ ದೇಶದಲ್ಲಿರಲಿ ಹೊರ ದೇಶದಲ್ಲಿರಲಿ ರಾತ್ರಿ ಹಗಲು ಭೂಮಿ ಸುತ್ತುವಾಗ ಆಗುವಂತಹ ಈ ಒಂದು ಪ್ರಕ್ರಿಯೆಗಳು, ಜೊತೆಗೆ ಈ ಒಂದು ಗ್ರಹಣ ಕಾಲದಲ್ಲಿ ಆಗುವಂತಹ ಒಂದಷ್ಟು ವ್ಯತ್ಯಾಸಗಳಿಂದ ಒಂದಷ್ಟು ಪರಿಹಾರ ಭಾಗಗಳಾಗಿ ನಾವೆಲ್ಲರೂ ಸಹಿತ ಚಿಂತಿಸಬೇಕಾಗತ್ತೆ. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಅದರಲ್ಲೂ ಗ್ರಹಣ ಕಾಲದಲ್ಲಾಗುವಂತಹ ಒಂದಷ್ಟು ದೋಷಗಳ ಪರಿಹಾರಕ್ಕಾಗಿ ಸಾಕಷ್ಟು ಅನುಷ್ಠಾನಗಳನ್ನು ಹೇಳಿದ್ದಾರೆ. ಮಂಗಳವಾರ, ಅದರಲ್ಲೂ ವಿಶೇಷವಾಗಿ ಸೋಮವಾರ, ಈ ಪ್ರಕಾರವಾಗಿ ಬರ್ತಕ್ಕಂಥ ಗ್ರಹಣಗಳಲ್ಲಿ ಒಂದಷ್ಟು ದೋಷಗಳಿದೆ ಅಂತಲೂ ಹೇಳ್ತಾರೆ. ಆದರೆ ಇವತ್ತಿನ ದಿನ ನಾವು ಮಾಡುವಂಥ ಯಾವುದೇ ಅನುಷ್ಠಾನವಾದರೂ ವಾರದ ಮೊದಲನೇ ದಿನ ಕೆಲಸ ಕಾರ್ಯಗಳ ಯಶಸ್ಸಿಗೋಸ್ಕರ ಹಾಗೂ ಗ್ರಹಣ ಇರತಕ್ಕಂಥ ಈ ಶುಭ ದಿನ ಅಂತಲೇ ಹೇಳಬೇಕು. ಆದರೂ ಒಂದಷ್ಟು ಭಯದ ವಾತಾವರಣವೇ. ಯಾವಾಗ ಯಾವ ಸುದ್ದಿ ನಮ್ಮ ಕಿವಿಗೆ ಅಪ್ಪಳಿಸುತ್ತೋ, ಯಾವ ಸಮಸ್ಯೆ ನಮಗೆ ಎದುರಾಗುತ್ತೋ, ಯಾಕೆಂದರೆ ಒಮ್ಮೆ ಗ್ರಹಣ ಅಂತಂದಾಗ ಗ್ರಹಣದ 15 ದಿವಸದ ಮುಂಚಿತವಾಗಲೇ ಒಂದಷ್ಟು ಭಯಭೀತರಾಗುವಂಥ ಪರಿಸ್ಥಿತಿಗಳು ಎದುರಾಗ್ಬಿಡುತ್ತೆ. ಸಮಸ್ಯೆಗಳೆಂಬತಕ್ಕಂಥದ್ದು ಅರಿವಿಲ್ಲದಿರ ಮನೆ ಬಾಗಿಲಿಗೆ ಬಂದು ಕೂತ್ಕೊಳ್ಳುತ್ತೆ. ಹಾಗೆ ಯಾವುದೇ ದೋಷಗಳಿದ್ದರೂ ಆ ದೋಷಗಳ ಪರಿಹಾರಕ್ಕಾಗಿ ಹೇಳಿರುವಂತಹ ಋಷಿಮುನಿಗಳು ಹೇಳಿರುವಂಥ ಮಾರ್ಗದರ್ಶನ ನಾವು ಅನುಸರಿಸಿದಾಗ್ಯೂ ನಮ್ಮ ಜನ್ಮದಾರಭ್ಯ ಇರತಕ್ಕಂಥ ಪ್ರಾರಬ್ಧ ಕರ್ಮ, ಪೂರ್ವಾರ್ಜಿತ ನಾವು ಮಾಡಿಟ್ಕೊಂಡಿರ್ತಕ್ಕಂಥ ನಮ್ಮ ಬ್ಯಾಂಕುಗಳಲ್ಲಿರ್ತಕ್ಕಂಥ ನಮ್ಮ ಅಕೌಂಟಲ್ಲಿರೋ ಹಣ ನಾವಲ್ದಿರ ಮತ್ತೆ ಯಾರು ಮುಟ್ಲಿಕ್ಕಾಗತ್ತೆ. ಸಮಸ್ಯೆ ನೇರವಾಗಿ ಇಂಥದ್ದೇ ಸಮಸ್ಯೆ ಹೀಗೆ ಎದುರಾಗುತ್ತೆ ಅಂತ ಹೇಳಲಿಕ್ಕೆ ಬಾರದಂಥ ಪರಿಸ್ಥಿತಿಗಳು ಎದುರಾಗ್ಬಿಡುತ್ತೆ. ಆದರೆ ಒಂದಂತೂ ಸತ್ಯ, ಇವತ್ತು ಯಾವುದೇ ಅಚಾತುರ್ಯ ಆಗದಿರಲಿ, ಭಗವಂತ ಎಲ್ಲರೂ ಸಹಿತ ಶಾಂತಿ ನೆಮ್ಮದಿಯುತವಾಗಿಡು, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು ಅಂಥೇಳಿ ನಾ ಭಗವಂತನ್ನೇ ಪ್ರಾರ್ಥಿಸಬೇಕು. ಇನ್ನು ವಾರದ ಮೊದಲನೇ ದಿನ ಸೋಮವಾರ ಪ್ರತಿಯೊಬ್ಬರು ಸಹಿತ ಸಾಂಬ ಸದಾಶಿವನ ಆರಾಧನೆ ಮಾಡ್ತಾ, ಶಿವನ ಆರಾಧನೆ, ಶಿವಪೂಜೆಯಲ್ಲಿ ನಿರತರಾಗಿ ಶಿವನ ಪ್ರತಿನಿತ್ಯದ ಶಿವಕಾಯಕವನ್ನು ಯಾರು ಮೈಗೂಡಿಸ್ಕೊಂಡಿರ್ತಾರೋ, ಅದರಲ್ಲೂ ವಿಶೇಷವಾಗಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಆ ಶಿವಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ಭಗವಂತ ಯಾರ್ಯಾರಿಗೆ ಏನೇನೆಲ್ಲ ಕೊಡ್ಬೋದೋ ಅದೆಲ್ಲವನ್ನೂ ಇದೇ ಪಾಲಿಸ್ತಾನೆ. ಹಾಗೆ ಗ್ರಹಣ ಎಂಬಂಥ ಕಾಲದಲ್ಲಿ, ಹುಣ್ಣಿಮೆ ಈ ದಿನ ಸಾಕಷ್ಟು ಪುಣ್ಯಕ್ಷೇತ್ರಗಳಲ್ಲಿ, ಹುಣ್ಣಿಮೆಯ ಈ ಶುಭ ಮುಹೂರ್ತದಲ್ಲಿ ಸಾಕಷ್ಟು ಪುಣ್ಯಕ್ಷೇತ್ರಗಳಲ್ಲೂ ಸಹಿತ ರಥೋತ್ಸವ, ಉತ್ಸವ ಹಾಗೆ ವಿಶೇಷವಾದಂತಹ ಪೂಜಾ ಅನುಷ್ಠಾನಗಳು ಪ್ರತಿ ವರ್ಷದಂತೆ ಇವತ್ತೂ ಸಹಿತ ಇದೆ.
ಆದರೆ ನಮ್ಮ ಭಾಗಕ್ಕೆ ಗ್ರಹಣ ಕಾಣದಿರೋದ್ರಿಂದ ಈ ಭಾಗದಲ್ಲಿ ಭಾರತದಲ್ಲಿ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ದೇವಾಲಯಗಳಲ್ಲಿ ನಡೆಯುವಂಥ ಅನುಷ್ಠಾನಗಳು ಯಾವುದೇ ಧಕ್ಕೆ ಬಾರದಂತೆ ಅನುಷ್ಠಾನಗಳನ್ನು, ರಥೋತ್ಸವಗಳನ್ನು ಅಥವಾ ಅನ್ನದಾಸೋಹಗಳನ್ನು ನಡೆಸ್ಕೊಂಡು ಹೋಗ್ತಾರೆ. ಆದರೂ ಚಂದ್ರನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಯಾಕೆಂದರೆ ಚಂದ್ರನ ಒಂದು ವಿಶೇಷತೆ ಹಗಲು ನಮಗೆ ಕಾಣಿಸಿರೋದ್ರಿಂದ ನಮಗೆ ಸೂರ್ಯ ಇದ್ದಾನೆ. ಆದರೂ ಸೂರ್ಯ ಚಂದ್ರನಿಗೆ ಉಂಟಾಗುವಂಥ ಗ್ರಹಣ ಕಾಲದ ದೋಷಗಳ ದೂರ ಆಗಲಿ ಅಂತ ನಾವು ಶಿವನಲ್ಲೇ ಮೊರೆ ಹೋಗಬೇಕು. ಶುಕ್ಲ ಪಕ್ಷ, ಕೃಷ್ಣ ಪಕ್ಷ. ಶುಕ್ಲ ಪಕ್ಷ ಎಂಬತಕ್ಕಂಥದ್ದು, ಕೃಷ್ಣ ಪಕ್ಷ ಎಂಬತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಶುಕ್ಲ ಅಂದರೆ ಹುಣ್ಣಿಮೆ, ಕೃಷ್ಣ ಅಂದರೆ ಅಮಾವಾಸ್ಯೆ. 15 ದಿವಸ, ಒಂದು ತಿಂಗಳಲ್ಲಿ ಶುಕ್ಲ ಪಕ್ಷ, ಕೃಷ್ಣ ಪಕ್ಷ 15 ದಿನಗಳು ಎರಡು ಭಾಗವಾಗಿರ್ತಕ್ಕಂಥದ್ದು. ಹಾಗೆ ಇವಾಗ ಶುಕ್ಲ ಪಕ್ಷ ಹುಣ್ಣಿಮೆಯ ದಿನದಲ್ಲಿ ನಾವಿದ್ದೇವೆ. ಬೆಳಗ್ಗೆದ್ದರೆ ಕೃಷ್ಣ ಪಕ್ಷಕ್ಕೆ ಜಾರ್ತೀವಿ. ಕೃಷ್ಣ ಪಕ್ಷ ಎಂಬತಕ್ಕಂಥದ್ದು ಕ್ಷಣಿತ ಚಂದ್ರ. ದಿನ 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 ಪ್ರತಿದಿನವೂ ಚಂದ್ರನಲ್ಲಿ ಒಂದಷ್ಟಿಷ್ಟೇ ಬೆಳಕು ಕಡಿಮೆ ಆಗಿ ಸಂಪೂರ್ಣವಾಗಿ ಕಾಡುಗತ್ತಲಾಗೋದಕ್ಕೆ ಅದನ್ನು ಅಮಾವಾಸ್ಯೆ ಅಂತ ಹೇಳ್ತಾರೆ. ಹಾಗೆ ನೋಡಿ, ಗ್ರಹಣ ಎಂಬತಕ್ಕಂಥದ್ದು ಇವತ್ತಾದಾಗ ಮುಂದಿನ ದಿನಮಾನಗಳ ಆ ಸುದ್ದಿ ಸಮಾಚಾರಗಳು ಅಥವಾ ಕೇಳಬೇಕಾಗಿರ್ತಕ್ಕಂಥ ಶುಭದ ಸನ್ನಿವೇಶಗಳು ಸಹಿತ ಎಲ್ಲೋ ಒಂದಿಷ್ಟು ಮನಸ್ಸಿಗೆ ಬಹಳ ನೋವುಂಟು ಮಾಡುವಂಥ ಪರಿಸ್ಥಿತಿ ಎದುರಾಗಬಹುದು. ಒಮ್ಮೆ ಗ್ರಹಣ ಉಂಟಾದರೆ ಆ ಗ್ರಹಣ ದೋಷ ಫಲ ಉತ್ತುಂಗದಲ್ಲಿರ್ತಕ್ಕಂಥ ಅಥವಾ ವಿಶೇಷವಾಗಿರ್ತಕ್ಕಂಥ ಅಥವಾ ಒಂದಷ್ಟು ಸ್ಥಿತಿಗತಿಗಳಲ್ಲಾಗಲಿ ಅಥವಾ ಒಂದಿಷ್ಟು ಸಾಧನೆಗಳಲ್ಲಾಗಲಿ, ಯಾರು ಸಾಧನೆಗಳು ಅಥವಾ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಗಳಲ್ಲಿ ಉಳ್ಳಂಥವ್ರು ಇರ್ತಾರೋ ಅಂಥವರಿಗೂ ಸಹಿತ ಒಂದಷ್ಟು ಆಪತ್ತು ತಪ್ಪಿದ್ದಲ್ಲ. ಇದು ಗ್ರಹಣದಿಂದ ಉಂಟಾಗುವಂತಹ ಸಮಸ್ಯೆ ಅಂದರೂ ಅದು ತಪ್ಪಾಗಲಾರದು. ಹಾಗೆ ಈ ಸುಂದರವಾದಂತಹ ಪ್ರಕೃತಿ ಮೇಲೂ ಸಹಿತ ಗ್ರಹಣದ ಫಲಗಳು ಸಾಕಷ್ಟು ವೈಪರೀತ್ಯಗಳಿದೆ. ಪ್ರಕೃತಿ ವಿಕೋಪ ಆಗುವಂಥದ್ದು, ಅಲೆಗಳು ಬಹಳಷ್ಟು ಬೀಸುವಂಥದ್ದು, ಸಮುದ್ರ ದಡಗಳಲ್ಲಿ ಯಾರೂ ಹೋಗದಿರೋ ಇರತಕ್ಕಂಥದ್ದು ಬಹಳ ಉತ್ತಮ. ಅದರಲ್ಲೂ ಇವತ್ತಿನ ದಿವಸ ಸಮುದ್ರ ತೀರದಲ್ಲಿ ಮಲ್ಪೆ ಕಡಲ ತೀರ ಇರ್ಬೋದು, ಮಲ್ಪೆ, ಮಂಗಳೂರು, ಒಟ್ಟಾರೆ ಸಮುದ್ರ ಎಂಬತಕ್ಕಂಥದ್ದು ಸಮುದ್ರದ ಭಾಗಗಳು ಎಲ್ಲೆಲ್ಲಿದೆಯೋ ಅದರಲ್ಲೂ ಪರಶುರಾಮ ಕ್ಷೇತ್ರ ಅಂದರೆ ಸಮುದ್ರ ತೀರಗಳೇ ಸಾಕಷ್ಟು. ಪರಶುರಾಮ ಕ್ಷೇತ್ರಕ್ಕೂ ಸಿದ್ಧ ಒಂದು ಎಚ್ಚರಿಕೆ ಮಾತು ಏನೆಂದರೆ, ಸಾಧ್ಯವಾದಷ್ಟು ಇವತ್ತಿನ ದಿವಸ ಪ್ರವಾಸಿಗರಾಗಲಿ ಅಥವಾ ಸಮುದ್ರ ದಡದಲ್ಲಿ ಹೋಗಿ ಅಲ್ಲಿ ಆಟ ಪಾಠಗಳಿಗೆ ನೀವು ಸಮಯವನ್ನು ವೃಥಾ ವೇಸ್ಟ್ ಮಾಡ್ತಕ್ಕಂಥವ್ರು, ಹಾಗೆ ಬೆಸ್ತರು, ಮೀನುಗಾರರು ಇವತ್ತು ಸಮುದ್ರದೊಳಗೆ ಇಳಿಬೇಕಾದರೂ ಸಹಿತ ಬಹಳ ಯೋಚನೆ ಮಾಡಬೇಕು ನೀವು. ಯಾಕೆಂದರೆ ಈ ದಿನ ಅಷ್ಟು ಸಮಂಜಸವಾದ್ದಲ್ಲ. ಹಾಗಾಗಿ ಯಾತಕ್ಕಾಗಿ ಬೆಸ್ತರ ಬಗ್ಗೆ ಈ ಮಾತು ನಾನು ಇವತ್ತು ಹೇಳ್ತಿದ್ದೇನೆ ಅಂದರೆ, ಕಳೆದ ಸ್ವಲ್ಪ ದಿನಗಳಿಂದ ಆಗಿರ್ತಕ್ಕಂಥ ಅಚಾತುರ್ಯಗಳು ಭಾಳಷ್ಟು ಜನ ನೋವುಪಟ್ಟಿದ್ದೀರಿ. ಅದರಿಂದ ಮುನ್ನೆಚ್ಚರಿಕೆ ಹೇಳ್ತಿದ್ದೇನೆ. ಇವತ್ತಿನ ದಿವಸ ಸಮುದ್ರ ಉಕ್ಕಿ ಹರಿಯುತ್ತೆ. ಜೊತೆಗೆ ಗ್ರಹಣ ಎಲ್ಲೇ ಇದ್ದರೂ ಅದರ ಒಂದಷ್ಟು ದೋಷಗಳಂತೂ ಖಂಡಿತ ನಮಗೂ ತಪ್ಪಿದ್ದಲ್ಲ. ಹಾಗೆ ಸಮುದ್ರ ತೀರ ಇರಲಿ, ಹರಿಯುವ ನೀರಿರಲಿ ಅಥವಾ ಯಾವುದೇ ಒಂದು ವಿಚಾರಗಳಾಗಲಿ ಬಹಳ ಯೋಚನೆ ಮಾಡಬೇಕು. ಆದರೆ ಒಂದು ಈ ಧಾರ್ಮಿಕಕ್ಕೆ, ಆಧ್ಯಾತ್ಮಿಕಕ್ಕೆ ಒಂದು ಶಕ್ತಿ ಇದೆ. ಆ ಶಕ್ತಿ ಸಾಮೂಹಿಕವಾದಂತಹ ಎಲ್ಲರ ಪ್ರಾರ್ಥನೆ ಭಗವಂತನಿಗೆ ಮುಟ್ಟುತ್ತೆ. ಭಗವಂತನಿಗೆ ಆ ಪ್ರಾರ್ಥನೆ ಮುಟ್ಟೋದ್ರಿಂದಲೇ ಒಂದು ವಾಸ್ತುಗೃಹದಲ್ಲಿ 4 ಜನ ಇದ್ದರೆ 4 ಜನ ಸಹಿತ ಭಗವಂತ ನನ್ನ ವಾಸ್ತುವನ್ನು ಚೆನ್ನಾಗಿಡಪ್ಪ ಅಂತ ನಿಮ್ಮ ವಾಸ್ತುಗೃಹದಲ್ಲಿ ನೀವು ಪ್ರಾರ್ಥನೆಯನ್ನು ಸಲ್ಲಿಸಿದ್ರೆ ಖಂಡಿತ ಹೇಳ್ತೇನೆ, ನಿಮ್ಮ ವಾಸ್ತುಗೃಹದಲ್ಲೂ ಸಹಿತ ಸುಖ, ಸಂತೋಷ, ನೆಮ್ಮದಿ ಸಿಗುತ್ತೆ. ಒಂದು ವಾಸ್ತುಗೃಹದಲ್ಲಿರ್ತಕ್ಕಂಥ 4 ಜನ ಪ್ರಾರ್ಥನೆಯಲ್ಲೇ ಭಗವಂತ ತೃಪ್ತನಾಗಿ ನಿಮಗೆ ನಿಮ್ಮ ಮನೋಕಾಮನೆಗಳು ಸಿದ್ಧಿಸಬೇಕಾದ್ರೆ ಸಾಮೂಹಿಕವಾದಂತಹ ಪ್ರಾರ್ಥನೆಗಳಲ್ಲಿ ಅದು ಶೀಘ್ರವಾದಂಥ ಫಲವನ್ನೇ ಕೊಡುತ್ತೆ. ಹಾಗಾಗಿ ಎಲ್ಲರೂ ಪ್ರಾರ್ಥಿಸೋಣ, ಎಲ್ಲರ ಮನಸ್ಸಲ್ಲೂ ಶಾಂತಿ, ನೆಮ್ಮದಿ ಸಿಗಲಿ. ಹಾಗೆ ಗ್ರಹಣ ದೋಷ ದೂರ ಇರಲಿ, ಮನಸ್ಸಿಗೆ ಒಂದಿಷ್ಟು ಮೃದ ಇರಲಿ, ಆನಂದವಾಗಿರಲಿ, ಇರ್ತಕ್ಕಂಥ ದೋಷಗಳನ್ನು ದೂರ ಮಾಡ್ಕೊಳ್ಳುವಂತಾಗಲಿ. ಹಾಗೆ ಸುಂದರವಾದಂತಹ ಪ್ರಕೃತಿ ಮಾತೆ ಯಾರ ಮೇಲೂ ಕೋಪಗೊಳ್ಳದಿರ ಎಲ್ಲರನ್ನೂ ಸುಂದರವಾದಂತಹ ಬದುಕಿನಡೆ ಸಾಗಿಸುವಂಥದ್ದಾಗಲಿ ಆ ತಾಯಿಯ ಸಂಪೂರ್ಣ ಕೃಪಾಶೀರ್ವಾದ ಸಿಗಲಿ. ಯಾಕೆಂದರೆ ಈ ಸುಂದರವಾದಂತಹ ಪ್ರಾಕೃತಿಕ ಜೀವನ, ಪ್ರಕೃತಿಯಲ್ಲಿ ವಾಸ ಮಾಡ್ತಕ್ಕಂಥವರು ಬರೀ ಮನುಷ್ಯರು ಮಾತ್ರ ಅಲ್ಲ, ಜಲಚರಗಳು, ಪ್ರಾಣಿ ಪಕ್ಷಿಗಳು, ದನಕರಗಳು, ಹಾಗೆ ಎಲ್ಲವೂ ಸಹಿತ ಎಲ್ಲರಿಗೂ ಬದುಕಲಿಕ್ಕೆ ಹಾಕಿದೆ. ಆದರೆ ಅತೀತವಾದಂಥ ಹುಚ್ಚು ಜ್ಞಾನ, ವಿಶೇಷವಾಗಿರ್ತಕ್ಕಂಥ ಜ್ಞಾನ ಅಂದರೆ ಅದು ಮನುಷ್ಯರಿಗೆ ಮಾತ್ರ ಇದೆ. ಯಾಕೆಂದರೆ ಆಸೆಗೆ ಕೊನೆ ಇಲ್ಲದಂತೆ ಬೆಟ್ಟದ ತುದಿ ನೋಡಿದ್ರೂ ಸಹಿತ ಅದು ನನಗೇ ಇರಲಿ ಅಂತ ಆಸೆ ಪಡುವಂಥ ಹುಚ್ಚು ಗುಣ ಈ ಮನುಷ್ಯನಿಗೆ ಮಾತ್ರ. ಆದರೆ ಪಕ್ಷಿಗಳಿಗಾಗಲಿ, ಪ್ರಾಣಿಗಳಿಗಾಗಲಿ, ದನಕರುಗಳಿಗಾಗಲಿ ಅಥವಾ ಯಾವುದೇ ಒಂದು ಬೇರೆ ಪ್ರಾಣಿ ಪಕ್ಷಿಗಳಿಗೆ ಅವತ್ತಿನ ಊಟ ಮಾತ್ರ, ಆಗಿನ ಊಟ ಅಂದರೆ ಒಂದು ದಿನದ ಊಟನೂ ಅಲ್ಲ, ಆಗಿನ ಊಟ. ಆಗುವಂತಹ ಒಂದು ಅನ್ನಪ್ರಸಾದ ಅದು ಸಿಕ್ಬಿಟ್ರೆ ಪುನಃ ಅದು ಪ್ರಸಾದ ಊಟ ಮಾಡೋ ಅದಕ್ಕೆ ಯಾವಾಗ ಹಸಿವಾಗುತ್ತೋ ಆವಾಗಿನವರೆಗೂ ಅದರ ಚಿಂತನೆ ಮಾಡೋದಿಲ್ಲ. ಆದರೆ ವ್ಯಕ್ತಿ ಆ ಥರ ಅಲ್ಲ. ವ್ಯಕ್ತಿ ತನ್ನ ಆಸೆ ಹೇಗಿರುತ್ತೆ ಅಂದರೆ, ಮನುಷ್ಯ ಹೋಗೋದು ಖಚಿತ, ಹೋದ್ಮೇಲೆ ಏನಾಗುತ್ತೆ ಗೊತ್ತಿಲ್ಲ, ಜೊತೆ ಎಲ್ಲ ಚರಿತ್ರೆಗಳು ಗೊತ್ತಿದೆ, ಪ್ರತಿಯೊಬ್ಬ ವ್ಯಕ್ತಿಗೂ ಗೊತ್ತು ತನ್ನ ಮುಂದಿನ ಬದುಕಿನಡೆ ಹೇಗಿದೆ ಅಂತ.
ಇಷ್ಟು ಗೊತ್ತಿದ್ದರೂ ಸಹಿತ ಆಸೆಗೆ ಕೊನೆ ಇಲ್ಲದಂತೆ ಎಲ್ಲರನ್ನೂ ಸಹಿತ ನನಗೇ ಬೇಕು ಎಂಬತಕ್ಕಂಥ ಹುಚ್ಚು ಕಲ್ಪನೆಯಿಂದ ತಾನು ಹಾಕುವ ಹೆಜ್ಜೆನಲ್ಲೂ ಸಹಿತ ಧರ್ಮ ಮಾರ್ಗವನ್ನು ಬಿಟ್ಟು ಅನ್ಯ ಮಾರ್ಗಗಳನ್ನು ತುಳಿತಕ್ಕಂತಹ ಹುಚ್ಚು ಗುಣ ಮನುಷ್ಯನಿಗೆ ಮಾತ್ರ. ಅಂತಹ ಮನುಷ್ಯರಿಗೆ ಸಹಿತ ಈ ಒಂದು ಕಾಲಗಳಲ್ಲಿ ವಿಪರೀತವಾದಂತಹ ಒಂದಷ್ಟು ದೋಷಗಳು ಮೈಮೇಲೆ ಇರ್ತಾ ಇರುತ್ತೆ. ಭಗವಂತ ಕಂಡು ಕಾಣದಂಗೆ ಸುಂದರವಾದಂತಹ ಕನ್ನಡಿ ಮುಂದೆ ನಿಂತರೂ ನಮ್ಮ ದೇಹ, ನಮ್ಮ ಮುಖ, ನಮ್ಮ ಇರಬೇಕಾದಂತಹ ರೀತಿ ಎಷ್ಟೇ ವರ್ಚಸ್ಸಾಗಿ ನಮಗೆ ಸಂತೋಷ ಕೊಟ್ಟರು ಹೊರಗಡೆ ಪ್ರಪಂಚಕ್ಕೆ ನಮ್ಮ ಮುಖದಲ್ಲಿರ್ತಕ್ಕಂತಹ ಉಳುಕಾಗಲಿ ಅಥವಾ ನಮ್ಮಲ್ಲಿರ್ತಕ್ಕಂಥ ದೋಷಗಳಾಗಲಿ ಇದು ಖಂಡಿತ ಕಾಣುತ್ತೆ. ಕೆಲವೊಮ್ಮೆ ಮಾತು ಆಡ್ತಾರೆ, ಕೆಲವೊಮ್ಮೆ ಮೌನವಾಗಿದ್ದು ನೀವು ಮಾಡ್ತಕ್ಕಂಥದ್ದನ್ನು ನೋಡಿ ಬೇರೆ ಥರ ಅನ್ಯ ಮಾರ್ಗವಾಗಿ ತಿಳಿತಾರೆ. ಆದರೆ ಒಂದಂತೂ ಸತ್ಯ, ಗ್ರಹಣ, ಹುಣ್ಣಿಮೆ ಇವತ್ತಿನ ದಿವಸ ಸಾಧ್ಯವಾದಷ್ಟು ಭಗವತಿಯ ಅನುಗ್ರಹದಿಂದ ಎಲ್ಲರಿಗೂ ಸುಖ, ಸಂತೋಷ, ನೆಮ್ಮದಿ ಸಿಗಲಿ, ಭಗವಂತನ ಕೃಪಾಕಟಾಕ್ಷ ಇರಲಿ. ಈ ದಿನ ನಡೆಯುವಂತಹ ರಥೋತ್ಸವದ ಆ ವಿಶೇಷವಾಗಿರ್ತಕ್ಕಂಥ ಶಕ್ತಿ ದೇವತೆಗಳ ಸಂಪೂರ್ಣ ಅನುಗ್ರಹ ಎಲ್ಲರಿಗೂ ಸಿಗಲಿ, ಒಳ್ಳೆಯದಾಗಲಿ. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಮತ್ತೀಗ ಕಾರ್ಯಕ್ರಮನ ಮುಂದುವರಿಸ್ತಾ ವಿಶೇಷ ಕರೆಯೊಂದು ಸಿದ್ಧವಾಗಿದೆ. ಹುಕ್ಕೇರಿ ಮಠಗಳ ಶ್ರೀಗಳಾಗಿರುವಂತಹ ಶ್ರೀಗಳು ಇವಾಗ ಕರೆಯಲ್ಲಿ ಮಾತನಾಡೋಕ್ಕೆ ಸಿದ್ಧರಾಗಿದ್ದಾರೆ. ಹಲೋ, ಶುಭೋದಯ ಗುರುಗಳೇ, ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀರಿ? ಚೆನ್ನಾಗಿದ್ದೀನಿ ಗುರುಗಳೇ, ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಮಾತಾಡಿ ಗುರುಜಿ. ಹಲೋ ಗುರುಳೆ, ನಮಸ್ತೆ. ಗುರುಜಿ ಶುಭೋದಯ. ತಮಗೆ ಶುಭೋದಯ. ನಮಸ್ತೆ ಗುರುಳೆ. ಆಯ್ತಾ ಬೆಳಗಿನ ಅನುಷ್ಠಾನ, ಪೂಜಾ ಅನುಷ್ಠಾನ ಎಲ್ಲ ಮುಗಿತಾ ಗುರುಳೆ? ಎಲ್ಲ ಮುಗಿತು ಗುರುಜಿ. ಅದೇ ನಾಳೆ ಬೆಳಗಾಂ ಜಿಲ್ಲೆ ರಾಯಬಾಗ್ ತಾಲೂಕಿಗೆ ತಾವು ಬರ್ತಾ ಇದ್ದೀರಿ. ನಮ್ಮ ದುರ್ಯೋಧನ ಐಹೊಳೆ ಅವರು ಅದನ್ನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ವಿಶೇಷವಾಗಿ ಈ ಭಾಗದ ರೈತರಿಗೆ ಒಳ್ಳೇದಾಗ್ಲಿ ಅನ್ಕೊಂಡು ತಮ್ಮ ಹಸ್ತದಿಂದ ಎಲ್ಲಾ ರೈತ ಕುಟುಂಬಕ್ಕೆ, ಅಂದ್ರೆ ರೈತ ಮಹಿಳೆಯರಿಗೆ ಉಡಿ ತುಂಬೋ ಕಾರ್ಯಕ್ರಮವನ್ನ ಏರ್ಪಡಿಸಿದ್ದೀವಿ. ಅದು ನಮ್ಮ ಸೌಭಾಗ್ಯ ಗುರುಗಳೇ. ಯಾಕೆಂದರೆ ರೈತರನ್ನ ಸನ್ಮಾನಿಸುವಂಥದ್ದು, ರೈತ ಕುಟುಂಬದ ಬಗ್ಗೆ ಮಾತಾಡುವಂಥದ್ದು, ರೈತರ ಇವತ್ತಿನ ಸಂಕಷ್ಟಗಳು ದೂರ ಆಗಲಿ ಅಂತ ನೀವೆಲ್ಲರೂ ಸಹಿತ ಸಾಮೂಹಿಕವಾದ ಪ್ರಾರ್ಥನೆ ಮಾಡಲೇಬೇಕಾಗಿದೆ. ಖಂಡಿತ ಗುರುಜಿ, ಯಾಕಂದ್ರೆ ರೈತನೇ ತಾನೇ ದೇಶದ ಬೆನ್ನೆಲುಬು. ಖಂಡಿತ. ಹಾಗಾಗಿ ನಾಳೆ ತಮ್ಮ ಆಗಮನಕ್ಕಾಗಿ ನಮ್ಮ ಈ ಭಾಗ ತುಂಬಾ ನಿರೀಕ್ಷೆಯಲ್ಲಿ ಅದ. ಹಾಗೇನೆ ಬಹುಶಃ ನಾಳೆ ದಿನ ನಮ್ಮೆಲ್ಲರ ಜನರ ಸದಿಚ್ಛೆ ಮತ್ತು ಶಾಸಕರಾಗಿರ್ತಕ್ಕಂಥ ದುರ್ಯೋಧನ ಐಹೊಳೆ ಅವರ ಸದಿಚ್ಛೆ ನಮಗೆ ಜ್ಞಾನ ಭಾಸ್ಕರ ಅನ್ನುವ ಪ್ರಶಸ್ತಿಯನ್ನು ಕೂಡ ನಾವು ನೀಡಿ ಗೌರವಿಸ್ತಾ ಇದ್ದೀವಿ. ಉದ್ದೇಶ ಏನಂತಂದ್ರೆ ಜ್ಞಾನ ಭಾಸ್ಕರ ಏನ್ ಮಾಡ್ತಾನೆ, ಬೆಳಕನ್ನ ನೀಡ್ತಾನೆ, ಆಮೇಲೆ ಎಲ್ಲಾ ದೃಷ್ಟಿಕೋನದಿಂದ ಅವನು ಹರಿಸ್ತಾನೆ. ಆದ್ರೆ ನೀವ್ ಹೇಗೆ ಅಂತಂದ್ರೆ ಜ್ಞಾನ ಭಾಸ್ಕರ ಇದ್ದ ಹಾಗೇನೆ ಅದು ಆ ಪ್ರಶಸ್ತಿಗೆ ತುಂಬಾ ಯೋಗ್ಯವಾಗಿರುವ ವ್ಯಕ್ತಿ ತಾವು. ಎಷ್ಟೋ ಜನ ಇವತ್ ನಾವು ನೋಡ್ತಾ ಇರ್ತೀವಿ ಟಿವಿಯಲ್ಲಿ, ನಿಮ್ಮನ್ನ ನೋಡಿ ಸಂತೋಷ ಪಡ್ತಾರೆ, ಆಮೇಲೆ ಅವ್ರಿಗೆ ನೋವಾಗಿತ್ತಂದ್ರೆ ದುಃಖ ಪಟ್ಟು ದುಃಖವನ್ನು ಹಂಚ್ಕೊಳ್ತಾರೆ. ಅದಕ್ಕಾಗಿ ಎಲ್ಲರ ಬದುಕಿನಲ್ಲಿ ನೀವೆಲ್ಲ ಭಾಸ್ಕರ ಆಗಿ ನಿಂತುಕೊಂಡಿದ್ದೀರಿ. ಆ ದೃಷ್ಟಿಕೋನದಿಂದ ನಾಳೆ ತಮಗೆ ಜ್ಞಾನ ಭಾಸ್ಕರ ಅನ್ನೋ ಪ್ರಶಸ್ತಿ ನೀಡುವ ಕೂಡ ನಾವು ಶಾಸಕರ ಒಂದು ಅಧ್ಯಕ್ಷತೆಯೊಳಗೆ ನಿಮಗೆ ಅದನ್ನ ನಾವು ನೀಡ್ತಾ ಇದ್ದೀವಿ ನಾಳೆ. ನಿಮ್ಮ ಈ ಮಾತಿಗೆ ನಮ್ಮ ಮಾತೇ ಹೊರಡದಂಥ ರೀತಿಯಾಗಿದೆ. ಈಗ ಭಾಸ್ಕರನ್ನು ಮೌನ ಮಾಡಿಬಿಟ್ಟಿದ್ದೀರಿ ನೀವು. ಯಾಕೆಂದ್ರೆ ಆ ಒಂದು ಆಸ್ಥಾನಕ್ಕೆ, ಆ ಒಂದು ನುಡಿಗಳಿಗೆ ನಾವು ಅರ್ಹರ ಅನ್ನೋದ್ರ ಬಗ್ಗೆ ಚಿಂತನೆ ನಮ್ಮದೇ. ನೊಂದ ಮನಸ್ಸಿಗೆ ಧರ್ಮ ಅಂದ್ರೆ ಅದೇ ತಾನೇ ಗುರುಜಿ, ನೊಂದವರಿಗೆ ಬೆಂದವರಿಗೆ ಬಂಧುವಾಗಿ ನಿಲ್ಲುವುದು ಧರ್ಮ ಅಂತ. ಆ ದೃಷ್ಟಿಕೋನದಿಂದ ಈಗ ನೀವು ನೊಂದವರಿಗೆ ಬೆಂದವರಿಗೆ ಬಂಧು ಆಗಿದ್ದೀರಿ. ಆನಂದ್ ಗುರೂಜಿ ಅಂತಂದ್ರೆ ಕೇವಲ ಅದು ಗುರೂಜಿ ದೃಷ್ಟಿಕೋನದಿಂದ ಯಾರು ನೋಡಲ್ಲ. ಒಂಥರ ನಿಮ್ಮನ್ನೆಲ್ಲ ಆತ್ಮ ಬಂಧುಗಳಾಗಿ ಎಲ್ಲರೂ ನಿಮ್ಮನ್ನು ನೋಡ್ತಾರೆ, ಪ್ರೀತಿಸ್ತಾರೆ. ಅದಕ್ಕಾಗಿ ಅದ ಒಂದು ಗೌರವಕ್ಕೆ ತಾವು ಭಾಜನರಾಗಿದ್ದೀರಿ. ಈಗಾಗಲೇ ಇರಬಹುದು ತಮಗೆ ಅನೇಕ ಪ್ರಶಸ್ತಿಗಳು ಲಭ್ಯ ಆಗಿದ್ದಾರೆ. ಸಿಂಗಾಪುರದ ಸ್ಪೀಕರ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅನ್ನ ನೀಡಿದ್ರು. ಹಾಗೆ ಹುಕ್ಕೇರಿಯಲ್ಲಿ ಗುರುಶಾಂತೇಶ್ವರ ಸದ್ಭಾವನಾ ಪ್ರಶಸ್ತಿ ನೀಡಿದ್ರು. ಹಾಗೆ ಈ ಪ್ರಶಸ್ತಿಯು ಕೂಡ ತಮ್ಮ ಮುಡಿಗೆ ಬರ್ತಾ ಇದೆ. ಅದಕ್ಕಾಗಿ ನಿಮ್ಮ ನಿರೀಕ್ಷೆಯಲ್ಲಿ ನಾವು ತುಂಬಾ, ಯಾಕಂದ್ರೆ ನಾವು ನಿಮ್ಮನ್ನ ತುಂಬಾ ಪ್ರೀತಿಸ್ತೀವಿ. ನಿಮ್ಮನ್ನ ಕಂಡ್ರೆ ನಮಗೆ ಅತಿ ಪ್ರೀತಿ. ಯಾಕಂದ್ರೆ ನಿಮ್ಮ ಮಿತವಾದ ಮಾತು, ಆಮೇಲೆ ನಿಮ್ಮ ಸ್ಪಷ್ಟ ಕನ್ನಡದ ಉಚ್ಚಾರ, ಇವೆಲ್ಲವೂ ಕೂಡ ನಮ್ಮ ಜೊತೆಗೆ ಎಲ್ಲರಿಗೂ ಸಾಂತ್ವನದ ನುಡಿ, ಇವೆಲ್ಲ ನಮ್ಮನ್ನ ನಿಮ್ಮ ಹತ್ರ ಕರ್ಕೊಂಡು ಹೋಗ್ತದೆ. ಆ ದೃಷ್ಟಿಕೋನದಿಂದ ಗುರುಜಿ ತುಂಬಾ ಸಂತೋಷ ಗುರುಗಳೇ. ನಾಳಿನ ಕಾರ್ಯಕ್ರಮ ಅದ್ಧೂರಿತವಾಗಲಿ. ನೊಂದ ರೈತ ಮಹಿಳೆಯರಿಗೆ, ರೈತರಿಗೆ, ರೈತ ಕುಟುಂಬಕ್ಕೆ ಒಂದಿಷ್ಟು ಬೆಳಕಾಗುವಂತಹ ಕಾರ್ಯಕ್ರಮಗಳು ಇನ್ನೂ ಸಾಕಷ್ಟು ಆಗಬೇಕಾಗಿದೆ. ಹಾಗೆ ಈ ಬಾರಿ ಕಬ್ಬಿನ ಬೆಳೆ, ಕಬ್ಬಿನ ಒಂದು ಪರಿಸ್ಥಿತಿ, ಇದೆಲ್ಲ ಸಾಕಷ್ಟು ಜನ ನಿಮ್ಮ ಭಾಗದ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ. ಬಹುಶಃ ಈ ಸಮಸ್ಯೆಗಳು ಬೇಗ ದೂರ ಆಗಲಿ ಅಂತಲೇ ನಾವು ಗುರುಶಾಂತೇಶ್ವರನ್ನ ಪ್ರಾರ್ಥನೆ ಮಾಡಬೇಕಾಗಿದೆ. ಯಾಕೆಂದ್ರೆ ನಮ್ಮಲ್ಲಿರ್ತಕ್ಕಂಥದ್ದು ಒಂದೇ, ಈ ಆಧ್ಯಾತ್ಮಿಕತೆ ಧಾರ್ಮಿಕತೆಯಲ್ಲಿರೋದು ಒಂದು ಸಾಮೂಹಿಕವಾದಂಥ ಒಂದು ಪ್ರಾರ್ಥನೆಗೆ ಶಕ್ತಿ ಇದೆ ಎಂಬತಕ್ಕಂಥದ್ದನ್ನೇ ಇವತ್ತು ಬೆಳಗ್ಗೆ ನಾನು ಇವತ್ತು ಈ ಗ್ರಹಣದ ಮುನ್ಸೂಚನೆಯಲ್ಲಿ ಆಗುವಂತಹ ಕೆಲವೊಂದಷ್ಟು ಸಮಸ್ಯೆಗಳ ಬಗ್ಗೆ ನಾನು ಇದನ್ನು ಚರ್ಚೆ ಮಾಡ್ತಾ ಇದ್ದೇನೆ.
ಹೌದು ಗುರುಜಿ. ನಿಮ್ಮೆಲ್ಲರಿಗೂ ತಿಳಿದಿರೋದು ಒಂದೇ, ಆ ಮಹಾ ಪ್ರಾರ್ಥನೆ. ಆ ಪ್ರಾರ್ಥನೆ ಖಂಡಿತ ಫಲಿಸುತ್ತೆ. ಯಾಕೆಂದರೆ ಒಂದು ಕುಟುಂಬದಲ್ಲಿ 4 ಜನ ಪ್ರಾರ್ಥನೆ ಮಾಡಿದಾಗ ಆ ಕುಟುಂಬ ಚೆನ್ನಾಗಿರಲಿ ಅಂತ ಭಗವಂತ ಆಶಿಸ್ತಾನೆ, ಆಶೀರ್ವದಿಸ್ತಾನೆ. ಹೌದು. ಹಾಗಿದ್ದಾಗ ಸಾಮೂಹಿಕವಾಗಿ ನಡೆಯುವಂಥ ಈ ಪ್ರಾರ್ಥನೆಯಲ್ಲಿ ಎಲ್ಲರ ಕಷ್ಟಗಳು ಬೇಗ ದೂರ ಆಗಲಿ ಅಂತಕ್ಕಂಥದ್ದು ಒಂದೇ ಮಹಾ ಪ್ರಾರ್ಥನೆಯನ್ನು ಸಲ್ಲಿಸೋದು ಮತ್ತಷ್ಟು ವಿಶೇಷವೇ ಸರಿ. ತುಂಬಾ ಹಾಗೆ ಗುರುಜಿ ಅವರು ಅರುಣ್ ಐಹೊಳೆ ಅವರು, ಅವರ ಶಾಸಕರ ಚಿರಂಜೀವಿ, ಅವರು ಮತ್ತು ನಮ್ಮ ಬೈಲೊಂಗಲದ ಮಹಾಂತೇಶ್ ಶಾಸ್ತ್ರಿ ಅವರ ಸದಿಚ್ಛೆ ಏನು ಅಂತಂದ್ರೆ ಗುರುಗಳನ್ನ ಉತ್ಸವದಿಂದ ಬರಮಾಡಿಕೊಳ್ಬೇಕು. ಹಾಗೆ ದೇವಿ ಪಾರಾಯಣ ಅಂದ್ರೆ ಚಿದಾನಂದ ಅವಧೂತರು ವಿರಚಿತ ದೇವಿ ಪಾರಾಯಣ ಗ್ರಂಥ ಅಂದ್ರೆ ಈ ಭಾಗದಲ್ಲಿ ಆ ದೇವಿ ಪಾರಾಯಣ ಗ್ರಂಥವನ್ನ ಪಠನೆ ಮಾಡ್ತಾರೆ. ಹಾಗೆ ಸಿಡಿ ಕೂಡ 18 ಅಧ್ಯಾಯ ಸಿಡಿ, ಅದು ಕನ್ನಡದ ಸಿಡಿ ಮೊದಲ ಬಾರಿಗೆ ಬಂದಿರುವಂತದ್ದು. ಅವುಗೂ ಕೂಡ ನೀವೇ ಬಿಡುಗಡೆ ಮಾಡಿದ್ದೀರಿ. ನಮ್ಮ ಪೀಠಾರೋಹಣದ ರಜಿತ ಮಹೋತ್ಸವದಲ್ಲಿ ತಾವೇ ಬಿಡುಗಡೆ ಮಾಡಿದ್ದು ಕೂಡ ನೆನಪಲ್ಲಿರಬಹುದು. ಹಾಗೆ ನಾಳೆ ಗ್ರಂಥೋತ್ಸವ ನಡೀತದೆ ಗುರುಜಿ. ಅಂದ್ರೆ ನಾವು ಕುಂಭೋತ್ಸವವನ್ನು ಮಾಡ್ತಾ ಇರ್ತೀವಿ. ದೇವಿಯ ಗ್ರಂಥ ಸಿಡಿಯನ್ನ ತಲೆ ಮೇಲೆ ಹೊತ್ತುಕೊಂಡು ಆ ಮೂಲಕ ಸಂಚಾರ ಮಾಡುವಂತ ಒಂದು ಕೆಲಸವನ್ನ ನಾವು ನಾಳೆ ಮಾಡ್ತೀವಿ. ಉದ್ದೇಶ ಏನಂತಂದ್ರೆ ದೇವಿ ಎಲ್ಲರಿಗೂ ಕೂಡ ಅನುಗ್ರಹ ಮಾಡ್ಲಿ ಅನ್ಕೊಂಡು, ಹಾಗೆ ಶಾಸಕರ ಮಾತೆನೂ ಕೂಡ ಅಂದ್ರೆ ಕುಲದೇವತೆಯನ್ನು ಕೂಡ ದುರ್ಗಾ ಮಾತೆ ಆ ದೃಷ್ಟಿಕೋನದಿಂದ ಅದೆಲ್ಲಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ ಗುರುಜಿ. ನೀವು ನಾಳೆ ಬರ್ಬೇಕು. ನಾವಂತೂ ಬಹಳ ಆತುರತೆಯಿಂದ ನಿಮ್ಮನ್ನ ಕಾಯ್ತಾ ಇದ್ದೀವಿ. ನಮ್ಮ ಭಾಗದ ಜನನು ಕೂಡ ತುಂಬಾ ಗುರುಜಿ ಬರ್ತಾರೆ ಅಂತ ಹೇಳಿ ನಿರೀಕ್ಷೆಯಲ್ಲಿದ್ದಾರೆ ಗುರುಜಿ. ನಮಗೆ ಉತ್ತರ ಕರ್ನಾಟಕದ ಕಡೆ ಪ್ರಯಾಣ ಅಂದ್ರೆ ನಾವು ನಾಳೆ ಬೆಳಿಗ್ಗೆ ಯಾವಾಗ ಆಗುತ್ತಪ್ಪ ಅಂತ ಕಾತುರದಿಂದ ನಾವು ಕಾಯ್ತಾ ಇರ್ತೀವಿ ಗುರುಗಳೇ. ಯಾಕೆಂದ್ರೆ ಆ ಭಾಗದ ಮುಗ್ಧತೆ, ಅಲ್ಲಿರ್ತಕ್ಕಂಥ ಅವರ ಪ್ರೀತಿ ವಿಶ್ವಾಸದ ಮಾತು ಎಲ್ಲರನ್ನೂ ನಾನು ಮಾತಾಡದಿರೇ ಇರಬಹುದು, ಮಾತಾಡ್ಲಿಕ್ಕೆ ಆಗದಿರೇ ಇರಬಹುದು. ಯಾಕೆಂದ್ರೆ ಒಂದು ಸಭೆ ಅಂದರೆ 1-2 ಜನ ಅಲ್ಲ, ಸಾಕಷ್ಟು ಜನ ಸೇರುವಂಥ ಕಾರ್ಯಕ್ರಮಗಳು. ಆದರೆ ಎಲ್ಲರೂ ಕಣ್ಗಳಲ್ಲಿ ನಾನು ಮಾತಾಡ್ತಾರೆ. ಆ ಮೌನದಿಂದ ಆ ಕಣ್ಗಳಲ್ಲಿ ನೋಡಿಸುವಂತಹ ಒಂದು ಆನಂದ ಭಾಷಣ ಇರುತ್ತಲ್ಲ, ಅದಕ್ಕೆ ನಾವು ಏನು ಕೊಟ್ಟರು ಋಣ ಹರಿಸ್ಕೊಳ್ಳಿಕ್ಕಾಗತ್ತೆ? ಸಾಧ್ಯವೇ ಇಲ್ಲ. ಅಂತಹ ಒಂದು ಸ್ಥಿತಿ, ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನಕ್ಕೆ ಕೂಡಿಸಿ ಉತ್ತರ ಕರ್ನಾಟಕದ ಜನ ಅವ್ರು ನನ್ನ ಹೃದಯದಲ್ಲಿ ಇಟ್ಕೊಂಡಿರೋದ್ರಿಂದ ಸದಾ ನಾನು ಚಿರಋಣಿ. ಆ ಭಾಗದ ಯಾವುದೇ ಕಾರ್ಯಕ್ರಮ ಆದರೂ ಬಹಳಷ್ಟು ಬೇಗನೆ ಓಡಿ ಬರ್ತೀವಿ ನಾವು. ಆಯ್ತು ಗುರುಜಿ. ಮತ್ತೊಂದು ತಮ್ಮಲ್ಲಿ ತಾವು ಕೂಡ ಮತ್ತೊಂದು ಏನು ಅಂತಂದ್ರೆ, ನಡೆದಾಡುವ ದೇವರು ತುಮಕೂರಿನ ಸಿದ್ಧಗಂಗಾದ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಬಹುಶಃ ಜಾತ್ಯತೀತವಾಗಿ ಇವತ್ತು ಲಕ್ಷಾಂತರ ಜನರಿಗೆ ಅನ್ನವನ್ನು ನೀಡಿರ್ತಕ್ಕಂಥ, ವಿದ್ಯಾದಾನವನ್ನು ನೀಡಿರ್ತಕ್ಕಂಥ ಮಹಾ ಶಿವಯೋಗಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು. ಅವರಿಗೆ ನಮ್ದೊಂದು ಏನಿತ್ತು ಅಂತಂದ್ರೆ, ತಾವು ಕೂಡ ಭಾರತ ರತ್ನ ಪ್ರಶಸ್ತಿ ಅವರಿಗೆ ಲಭಿಸ್ಬೇಕು. ಯಾಕಂತಂದ್ರೆ ಪ್ರಶಸ್ತಿ ಯಾಕೆ ಲಭಿಸ್ಬೇಕು ಅಂದ್ರೆ ಆ ಪ್ರಶಸ್ತಿಗೆ ಹೆಚ್ಚು ಗೌರವ ಬರ್ತದೆ. ಆ ದೃಷ್ಟಿಕೋನದಿಂದ ಈ ಮುಖಾಂತರ ನಾವು ತಮ್ಮ ಕೂಡ ನಾವು ಒತ್ತಾಯಿಸ್ತಾ ಇದ್ದೀವಿ ಸರ್ಕಾರಕ್ಕೆ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡುವಂತ ಆಗ್ಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮ ಮಾತಿನಂತೆ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳಿಗೆ, ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ಸಿಗಬೇಕು ಅಂತ ನಮ್ಮ ಮಹರ್ಷಿವಾಣಿ ತಂಡ ಸಹಿತ, ಹಾಗೆ ಸಮಸ್ತ ವೀಕ್ಷಕ ಬಂಧುಗಳು ಸಹಿತ ಇದನ್ನೇ ನಾವು ಅಪೇಕ್ಷೆ ಪಡಿತೀವಿ. ಆದರೆ ನನ್ನ ಉದ್ದೇಶದಲ್ಲಿ ಭಾರತ ರತ್ನ ಘನ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಕೊಡಬಹುದು. ಆದರೆ ಕೇಂದ್ರ ಸರ್ಕಾರಕ್ಕೂ ಮೀರಿರ್ತಕ್ಕಂಥದ್ದು ಪ್ರತಿಯೊಬ್ಬರ ಹೃದಯದಲ್ಲಿರ್ತಕ್ಕಂಥ ಭಾವನೆಗಳು. ಆ ಪ್ರತಿಯೊಬ್ಬರ ಹೃದಯದಲ್ಲೂ ಸಹಿತ ಈ ಭಾರತ ರತ್ನ ಅನ್ನೋದಕ್ಕಿಂತ ವಿಶ್ವರತ್ನ ಸಂಪೂರ್ಣವಾಗಿ ಎಲ್ಲರ ಹೃದಯದಲ್ಲಿ ಭಗವಂತನ ಸಾಕ್ಷಾತ್ಕಾರ, ಭಗವಂತನ ಪ್ರತಿರೂಪದಲ್ಲಿ ನಡೆದಾಡೋ ದೇವರನ್ನು ನೋಡ್ತಿರೋದ್ರಿಂದ ಅವ್ರ ಹೃದಯದಲ್ಲಿ ಈಗ ಭಾರತ ರತ್ನಕ್ಕೂ ಮೀರಿರ್ತಕ್ಕಂತಹ ಒಂದು ಪ್ರಶಸ್ತಿ ಅವರ ಹೃದಯದಲ್ಲಿದೆ. ಅವರ ಪಾದ ಮುಟ್ಟಿ ಸೇವೆ ಮಾಡೋ ಭಾಗ್ಯ ನಮ್ಮ ನಿಮ್ಮೆಲ್ಲರದು ಆಗಿದೆ. ಆದರೂ ಕೇಂದ್ರ ಸರ್ಕಾರ ಇದನ್ನು ಶೀಘ್ರವಾಗಿ ಮನಗೊಂಡು ಅವರಿಗೆ ಭಾರತ ರತ್ನವನ್ನು ದಯಪಾಲಿಸಬೇಕು. ಯಾಕೆಂದರೆ ಆ ಕೊಟ್ಟರೆ ಅದಕ್ಕೊಂದು ಸ್ಥಾನಮಾನ, ಅದಕ್ಕೆ ಬೆಲೆ, ಅದನ್ನು ಆದಷ್ಟು ಬೇಗ ಕೊಡಲಿ ಅಂತ ನಾವು ಮತ್ತು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ತಂಡ ಹಾಗೂ ನಮ್ಮ ಜೀ ಕನ್ನಡ ಸಮಸ್ತ ಸಿಬ್ಬಂದಿ ಸಹಿತ ಇದ್ರ ಬಗ್ಗೆ ನಾವೊಂದು ಆಂದೋಲನವನ್ನು ಮಾಡ್ತಾ ಇದ್ದೇವೆ. ಒಳ್ಳೆಯದಾಗಲಿ, ಶುಭವಾಗಲಿ. ಅದರಲ್ಲೂ ಇಷ್ಟೊತ್ತು ತಾವು ಮಾತಾಡಿದ್ದು ಬಹಳ ಸಂತೋಷ ಆಯಿತು ಗುರುಗಳೇ. ಒಳ್ಳೆಯದಾಗಲಿ. ಹುಕ್ಕೇರಿಯ ಹಿರೇಮಠದ ಗುರುಗಳು ಆಗಿರುವಂತಹ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ನಮ್ಮೊಂದಿಗೆ ಮಾತನಾಡಿದ್ರು. ನಮ್ಮೊಂದಿಗೆ ಅವರು ಮಾತನಾಡೋದಕ್ಕಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ, ವೀಕ್ಷಕರೇ ಮತ್ತಿಕ ಕಾರ್ಯಕ್ರಮವನ್ನು ಮುಂದುವರಿಸ್ತಾ, ನಾಳೆ ಮಂಗಳವಾರ ಬೆಳಗಾವಿ ಜಿಲ್ಲೆ ರಾಯಭಾಗ ನಗರಕ್ಕೆ ಪ್ರಥಮ ಬಾರಿಗೆ ಗುರುಜರು ಆಗಮಿಸ್ತಾ ಇದ್ದಾರೆ. ಇಲ್ಲಿ ರೈತ ಮಹಿಳೆಯರಿಗೆ ಉಡಿ ತುಂಬುವಂತಹ ವಿಶೇಷ ಕಾರ್ಯಕ್ರಮವನ್ನು ನಿರ್ವಹಿಸಲಾಗ್ತಾ ಇದೆ. ಬೆಳಗ್ಗೆ ಸುಮಾರು 11 ಗಂಟೆ ಹೊತ್ತಿಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಇದೇ ಸಂದರ್ಭದಲ್ಲಿ ದೇವಿ ಪಾರಾಯಣ ಗ್ರಂಥೋತ್ಸವ ಮತ್ತು ದೇವಿಯ 18 ಅಧ್ಯಾಯಗಳನ್ನು ಒಳಗೊಂಡಿರುವ ಕನ್ನಡ ಸಿಡಿ ಬಿಡುಗಡೆ ಕಾರ್ಯಕ್ರಮ ಕೂಡ ಇರುತ್ತೆ. ಖಂಡಿತವಾಗಿಯೂ ಭಾಗವಹಿಸಿ. ಶ್ರೀ ಮಹಾಲಿಂಗ ನಿಲಯದ ಆವರಣ, ರಾಯಭಾಗ, ಹಿರೇಮಠ, ಹುಕ್ಕೇರಿ, ಬೆಳಗಾವಿ ಜಿಲ್ಲೆ. ಇದು ನಾಳೆ ನಡೀತಾ ಇರುವಂತಹ ಕಾರ್ಯಕ್ರಮ. ಗುರುಜರು ಕೂಡ ಆಗಮಿಸ್ತಾ ಇದ್ದಾರೆ. ಖಂಡಿತವಾಗಿಯೂ ನೀವು ಕೂಡ ಭಾಗವಹಿಸಿ ಅಂತ ಹೇಳ್ತಾ, ಬನ್ನಿ ಹಾಗಿದ್ರೆ ಈಗ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ. ಭಗವತಿ ಶ್ರೀರಾಜರಾಜೇಶ್ವರಿ ಲಕ್ಷ್ಮೀನಾರಾಯಣಭ್ಯನ್ಮಃ, ವಾಣಿ ವಿಶ್ವನಾಥಾಭ್ಯನ್ಮಃ, ಶುಚಿಪುರಂದರಾಭ್ಯನ್ಮಃ,
ಅರುಂಧತಿ ವಸಿಷ್ಠಾಭ್ಯಾನ್ ನಮಃ ಸೀತಾರಾಮಾಭ್ಯಾನ್ ನಮಃ. ಮನಸ್ಸು ಭಾಳಷ್ಟು ದುಡಿತಕ್ಕೆ ಇದಾಗತ್ತೆ. ಯಾಕೆಂದರೆ ಈ ಗ್ರಹಣ ಅಂದಾಗಲೇ ಪ್ರತಿಯೊಬ್ಬರ ಮನಸ್ಸಲ್ಲೂ ಇರ್ಬೋದು, ಬರೀ ಆನಂದ್ ಗುರೂಜಿ ಅವರೊಬ್ಬರ ಮನಸ್ಸು ಅಂತಲ್ಲ, 27 ನಕ್ಷತ್ರ 12 ರಾಶಿಗಳಲ್ಲೂ ಸಹಿತ ಈ ಒಂದು ದುಡಿತ, ಈ ಒಂದು ಆತಂಕ, ಏನೋ ಒಂದು ತರಹ ಭಯ, ಅಥವಾ ಏನು ಸುದ್ದಿನೋ, ಏನಾಗ್ಬೋದು, ಅಥವಾ ನಮ್ಮ ಕೆಲಸ ಕಾರ್ಯಗಳಲ್ಲೋ, ಅಥವಾ ನಮ್ಮ ಆತ್ಮೀಯರಲ್ಲೋ, ಅಥವಾ ನನಗೆ ಬೇಕಾಗಿರ್ತಕ್ಕಂಥ ಒಂದು ಉನ್ನತ ಸ್ಥಿತಿಯಲ್ಲಿರ್ತಕ್ಕಂಥವರು, ಹೀಗೆ ಪ್ರತಿ ಕ್ಷಣವೂ ಸಹಿತ ಏನೋ ಒಂದು ಆತಂಕಕ್ಕೊಳಗಾಗುವಂಥದ್ದು 27 ನಕ್ಷತ್ರ 12 ರಾಶಿಗಳಂದರೂ ತಪ್ಪಾಗಲ್ಲ. ಇದು ಗ್ರಹಣದ ಮುನ್ಸೂಚನೆ. ಈ ಗ್ರಹಣದ ಆತಂಕವೇ ಹಾಗೆ. ಯಾಕೆಂದರೆ ಗ್ರಹಣ ಎಂಬತಕ್ಕಂಥದ್ದು ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣ. ಸೂರ್ಯಗ್ರಹಣ ಚಂದ್ರಗ್ರಹಣದಲ್ಲಿ ಚಂದ್ರನಿಗೆ ಸೂರ್ಯನಿಗೆ ಉಂಟಾಗುವಂತಹ ಗ್ರಹಣ ಪ್ರಕ್ರಿಯೆಗಳಂದರೆ ಒಂದಿಷ್ಟು ಭಾಗ ನಮಗೆ ಕತ್ತಲಾಗ್ಬೋದು, ಹಾಗೆ ಕೆಂಪಾಗ್ಬೋದು. ಅದರಲ್ಲಿ ಬ್ಲಡ್ ಮೂನು ಚಂದ್ರಗ್ರಹಣ ಅಂತಲೂ ಹೇಳ್ತಾರೆ. ಏನೇ ಆದರೂ ಸಹಿತ ರಕ್ತವರ್ಣದಲ್ಲಿರ್ತಕ್ಕಂಥ ಚಂದ್ರಗ್ರಹಣವಾದರೂ ಗ್ರಹಣ ಎಂಬತಕ್ಕಂಥದ್ದು, ಆ ಗ್ರಹಣಕ್ಕಿರ್ತಕ್ಕಂಥ ಪದವೇ ಅರ್ಥವೇ ಹಾಗೆ. ಗ್ರಹಣ, ಅದಕ್ಕೆ ದೊಡ್ಡವರು ಹೇಳ್ತಾರೆ, ಏನು ಗ್ರಹಣ ಬಡ್ದಂಗೆ ಒಳ್ಳೆ ಗ್ರಹ ಬಡ್ದಂಗೆ ಇದೆಯಾ ಅಥವಾ ಗ್ರಹಣ ಬಡ್ದಂಗೆ ಕೂತ್ಕೊಂಡಿದೆಯಾ, ಈ ಪ್ರಕಾರವಾದಂತಹ ಮಾತುಗಳು ಬರುತ್ತೆ. ಯಾಕೆ ಮಾತು ಬರುತ್ತೆ ಅಂದರೆ ಆತ ಸಂಪೂರ್ಣ ಮೌನಕ್ಕೆ ಜಾರಿರ್ತಾನೆ. ಆ ಮೌನಕ್ಕೆ ಯಾವ ವ್ಯಕ್ತಿ ಜಾರಿದ್ರೂ ಸಹಿತ ಇಂತಹ ಮಾತುಗಳನ್ನು ಮನೇಲಿರ್ತಕ್ಕಂಥ ಹಿರಿಯರು ಮಾತಾಡ್ತಿದ್ರು. ಹಿರಿಯರು ಇದ್ದಾಗ ಇವೆಲ್ಲ ಪದಗಳು ಬರ್ತಿತ್ತು. ಹಾಗೆ ಇವತ್ತಿನ ದಿವಸ ಕಾರ್ಯಕ್ರಮದಲ್ಲೂ ಸಹಿತ ಅಂಥ ಹುರುಪು ಹುಮ್ಮಸ್ಸು ಅಂತ ಅನ್ನೋದು ಕಾಣ್ತಾ ಇಲ್ಲ ನಮಗೆ. ಯಾಕೆ ಹೀಗಾಗ್ತಿದೆಯೋ ಅಥವಾ ಏನಿದ್ರ ಹಿಂದೆ ಏನಿದೆಯೋ ಭಗವಂತನಿಗೆ ಪ್ರೀತಿ. ಯಾಕೆಂದರೆ ಇವತ್ತಿನ ಕಾರ್ಯಕ್ರಮ ಬೆಳಗಿನ ಪ್ರಾರಂಭದಿಂದಲೂ ಒಂದಲ್ಲ ಒಂಥರ ಮನಸ್ಸಲ್ಲಿ ಏನೋ ಒಂಥರ ಆತಂಕ ಇದೆ. ಏನೋ ಹೇಗೋ, ಯಾವುದೋ ಏನೋ, ಯಾವ ಕ್ಷಣದಲ್ಲಿ ಏನಾಗಬಹುದೋ, ಇಂತಹ ಆತಂಕ ಇವತ್ತು ಪಂಚಾಂಗ ನಾನು ಕೈಲಿಡಿದ್ರು ಸತ್ಯವಾದಂತಹ ಮಾತುಗಳು ನಾನು ತಿಳಿಸ್ತಾ ಇದ್ದೇನೆ ನಿಮಗೆ. ಇದು ಬರೀ ನನ್ನೊಬ್ಬರಂತಲ್ಲ, ಇವತ್ತಿನ ರಾಶಿ ನಕ್ಷತ್ರ ಫಲದಲ್ಲಿ ಆಗಿದೆ. ಆ ರಾಶಿ ನಕ್ಷತ್ರ ಫಲವನ್ನು ನೋಡೋಣ. ಆದರೆ ಅದಕ್ಕೂ ಮುನ್ನ ಇವತ್ತಿನ ತಿಥಿವಾರ ನಕ್ಷತ್ರವನ್ನು ಸ್ಪಷ್ಟ ರೀತಿ ತಿಳ್ಕೊಳ್ಳೋಣ. ಭಗವಂತ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ನಮೋ ರಾತಪದಯೇ ನಮೋ ಗಣಪತಯೇ ನಮಃ ಪ್ರಮದಪದಯೇ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶಿನೇ ನಮಸ್ತೆ ಶಿವಸುತಾಯ ಶ್ರೀ ವರದಮೂರ್ತಯೇ ನಮೋ ನಮಃ. ಭಗವಂತ, ಶ್ರೀ ವಿಳಂಬಿನಾಮ ಸಂವತ್ಸರೇ ಉತ್ತರಾಯಣೆ ಹೇಮಂತ ಋತು ಪುಷ್ಯಮಾಸ ಶುಕ್ಲಪಕ್ಷ 21/1/2019 ಸೋಮವಾರ, ಪೌರ್ಣಮಿ, ಪುಷ್ಯ ನಕ್ಷತ್ರ. ಇವತ್ತು ನಿಜಕ್ಕೂ ಬಹಳ ವಿಶೇಷವಾದಂತಹ ನಕ್ಷತ್ರವೇ. ನೋಡಿ ಹೇಗಿದೆ, ಹೇಳಿ ಮಾಡಿಸ್ದಂಗೆ ಎಲ್ಲವೂ ಸಹಿತ ಸೋಮವಾರ ಎಂಬತಕ್ಕಂತಹ ಒಂದು, ಇದೇನಾದರೂ ಅಪ್ಪಿತಪ್ಪಿ ಭಾನುವಾರ ಆಗಿಬಿಟ್ಟಿದ್ರೆ, ಭಾನುವಾರದ ಪುಷ್ಯ ನಕ್ಷತ್ರ ಇವತ್ತಾಗಿದ್ದು, ಇವತ್ತು ಹುಣ್ಣಿಮೆ ಇದ್ದು, ಅದರಲ್ಲೂ ಗ್ರಹಣ ಇದ್ದಿದ್ದರೆ ಇವತ್ತು ಬಹುಶಃ ಈ ತಂತ್ರ ಮಂತ್ರಗಳನ್ನು, ಯಂತ್ರಗಳನ್ನು ಅಥವಾ ವಿಶೇಷವಾಗಿರ್ತಕ್ಕಂಥ ವನಸ್ಸರಿಗಳನ್ನು ಸಂಗ್ರಹಣ ಮಾಡಲಿಕ್ಕೆ ಅದು ಹೇಳ್ತಿರ್ದು. ಬಹುಶಃ ಸಾಧು ಸಂತರಿಗೆ, ಅದರಲ್ಲೂ ವಿಶೇಷವಾಗಿ ನಿತ್ಯ ಅನುಷ್ಠಾನಗಳನ್ನು ಗೈತಕ್ಕಂಥವರಿಗೆ, ದೇವಿಯ ಆರಾಧನೆ ಮಾಡ್ತಕ್ಕಂಥವ್ರಿಗೆ, ಅಥವಾ ಒಂದಿಷ್ಟು ಸಾಧನೆಗಳನ್ನು ಮಾಡಬೇಕು, ವಿಶೇಷವಾಗಿರ್ತಕ್ಕಂಥ ಸಾಧನೆಯನ್ನು ಸಿದ್ಧಿಪಡಿಸ್ಕೋಬೇಕು ಎಂಬತಕ್ಕಂಥವ್ರಿಗೆ ಇದು ಹೇಳಿ ಮಾಡಿಸಿದಂಥ ದಿನ. ಆದರೂ ಸೋಮವಾರ, ಪೌರ್ಣಮಿ, ಪುಷ್ಯ ನಕ್ಷತ್ರ. ಇವತ್ತು ಬನಶಂಕರಿ ದೇವಿಯ ವಿಶೇಷವಾಗಿರ್ತಕ್ಕಂಥ ಉತ್ಸವ ಅಂದರೆ ರಥೋತ್ಸವ, ಬನದ ಹುಣ್ಣಿಮೆ. ಬಾದಾಮಿಯಿಂದ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿದ್ದಾಳೆ ತಾಯಿ. ಅಂದಿನಿಂದ ಇಂದು ಇವತ್ತಿನವರೆಗೂ ವಿಶೇಷವಾಗಿರ್ತಕ್ಕಂತಹ ಮಹೋತ್ಸವ, ಜಾತ್ರಾ ಮಹೋತ್ಸವಗಳು ನಡೀತಾನೇ ಇದೆ. ಹಾಗೆ ಬಾದಾಮಿ ಕ್ಷೇತ್ರದಲ್ಲೂ ಸಹಿತ ಇವತ್ತು ಜಾತ್ರೆ, ಬೆಂಗಳೂರಿನ ಪ್ರಸಿದ್ಧಿ ಶ್ರೀ ಬನಶಂಕರಿ ದೇವಾಲಯದಲ್ಲೂ ಸಹಿತ ಬ್ರಹ್ಮರಥೋತ್ಸವ. ಈ ರಥೋತ್ಸವಕ್ಕೆ ಭಕ್ತ ಸಾಗರ ಸಾಕಷ್ಟು ಜನ. ಹಾಗೆ ಪ್ರತಿಯೊಬ್ಬರು ಭಗವತಿಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಗುರುಜಿ, ಈಗ ದರ್ಪಣಾಂಜನ ದರ್ಶನ ರಾಶಿಫಲ ಖಂಡಿತಮ್ಮ. ಭಗವತಿ ಶ್ರೀರಾಜರಾಜೇಶ್ವರಿ ನಮಃ, ಚಕ್ರೇಶ್ವರಿ ಬಾಲಾತ್ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಯಾ ದೇವಿ ಸರ್ವದೇಶು ಮಾತೃರೂಪೇಣ ಸಂಸದಾ ನಮಸ್ತಸ್ಸೈ 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 ನಮೋ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸಾಂಬ ಸದಾಶಿವ. ಓಂ ತ್ರ್ಯಂಬಕೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಜಗದೀಶ್ವರಾಯ ನಮಃ, ಮಹಾಸಾಂಬ ಸದಾಶಿವಾಯ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ. ರಾಶಿಫಲಗಳತ್ತ ಗಮನ ಹರಿಸೋಣ. ಗ್ರಹಣ ಜೊತೆಗೆ ಗ್ರಹಣ ಎಂಬತಕ್ಕಂಥದ್ದನ್ನು ತಿಳಿದು, ಹುಣ್ಣಿಮೆ ಬೆಳಕನ್ನು ಕೊಡ್ತಕ್ಕಂಥದ್ದು, ಗ್ರಹಣ ಕತ್ತಲು ನೋಡಿಸ್ತಕ್ಕಂಥದ್ದು. ಆದರೆ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿರ್ತಕ್ಕಂತಹ ಕತ್ತಲನ್ನು ಹೊಡೆದೋಡಿಸಿ
ಗ್ರಹಣ ಆದ ನಂತರ ಪ್ರಕಾಶಮಾನವಾಗುವಂಥ ಆ ಚಂದ್ರನ ನೋಡಿ ಚಂದ್ರನ ಕೃಪೆ ತಮ್ಮೆಲ್ಲರ ಮೇಲೆ ಇರಲಿ. ಹಾಗೆ ರಾಶಿಫಲದಲ್ಲಿ ಪ್ರತಿಯೊಂದು ರಾಶಿಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾದರೂ ಚಂದ್ರನಿಂದಲೇ. ನಾವು ಜ್ಯೋತಿಷ್ಯದಲ್ಲಿ ಚಂದ್ರನಿಗೆ ವಿಶೇಷವಾದಂಥ ಸ್ಥಾನಮಾನವಿದೆ. ಅದರಲ್ಲೂ ಪ್ರತಿಯೊಬ್ಬರು ಸಹಿತ ರಾಶಿಫಲವನ್ನು ತಿಳ್ಕೊಳ್ಬೇಕಾದ್ರೆ ಚಂದ್ರ ಇವತ್ತಿನ ಕಾಲದಲ್ಲಿ ಹೇಗಿದ್ದಾನೆ, ಈ ಕಾಲಕ್ಕೆ ಅಂದರೆ ಈ ಸಮಯಕ್ಕೆ ಚಂದ್ರ ಯಾವಾಗ ರಾಶಿಯಲ್ಲಿ ನೋಡ್ತಿರ್ತಾನೆ, ಆತನ ದೃಷ್ಟಿಕೋನ ಹೇಗಿದೆಯೋ ಹಾಗೆ ಆ ರಾಶಿಫಲವನ್ನು ನಾವು ತಿಳಿಸುವಂಥದ್ದಾಗಿರುತ್ತೆ. ಹಾಗಾಗಿ ಇವತ್ತಿನ ಗ್ರಹಸ್ಥಿತಿಗಳು ಗ್ರಹ ನಕ್ಷತ್ರಚಾರ ಪ್ರಕಾರ ರಾಶಿಯಲ್ಲಿ ಹೇಗಿದೆ, ಯಾವ ರೀತಿ ಇದೆ, ನಮ್ಮ ಎಚ್ಚರಿಕೆ ಬೇಗೇನು ಬೇಕಾಗಿದೆ, ಹಾಗೆ ಮನಸ್ಸಲ್ಲಿರ್ತಕ್ಕಂಥ ದುಗುಡ ದುಮ್ಮಾನವನ್ನು ಹೇಗೆ ದೂರ ಮಾಡ್ಕೋಬಹುದು, ಈ ವಿಚಾರವನ್ನು ತಿಳ್ಕೊಳ್ಳೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಬುಧನ ಆಸ್ಥಾನ ಚೆನ್ನಾಗಿದೆ. ಮನಸ್ಸಲ್ಲಿ ಒಂದಿಷ್ಟು ನೋವಿನ ಕಳಮಳಗಳು, ಬಹಳಷ್ಟು ಒಂದು ದುಗುಡ ದುಮ್ಮಾನ ಇದೆ. ಆದರೆ ಮೇಷರಾಶಿಯವರಿಗೆ ಒಂದು ತರಹದ ಆತಂಕ. ಏನು ಮಾಡಬೇಕು, ಹೇಗೆ ಮಾಡಬೇಕು, ಯಾವ ಕೆಲಸವನ್ನು ಹೇಗೆ ತಗೊಳ್ಬೇಕು, ಅಥವಾ ನಾನು ಹೇಗೆ ಬದುಕಬೇಕು ಎಂಬತಕ್ಕಂಥ ಚಿಂತನೆ. ಭಗವಂತ ಎಲ್ಲ ಸ್ಥಿತಿಗತಿಗಳನ್ನು ಕೊಟ್ಟರು, ಅದನ್ನು ಹೇಗೆ ಉಪಯೋಗಿಸ್ಕೋಬೇಕು, ಹೇಗೆ ಬದುಕಬೇಕು ಎಂಬತಕ್ಕಂಥ ಚಿಂತನೆ ಮಾಡುವಂಥದ್ದು ಇವತ್ತು ಒಂದಿಷ್ಟು ಕಳಮಳ ಉಂಟಾಗುತ್ತೆ. ಹಾಗೆ ಇವತ್ತಿನ ದಿವಸ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥ ಹೆಣ್ಮಕ್ಳು ಸಹಿತ ಒಂದಿಷ್ಟು ಮೌನಕ್ಕೆ ಜಾರ್ತಾರೆ. 10 ಮಾತಾಡೋ ಕಡೆ 2 ಮಾತಲ್ಲೇ ಮುಗಿಸ್ತಾರೆ. ಮನಸ್ಸಲ್ಲಿ ಒಂದಿಷ್ಟು ಬಾಧೆ ಇದೆ, ಹೇಳ್ಕೊಳ್ಳಿಕ್ಕಾಗೋದಿಲ್ಲ, ಕಣ್ಣಲ್ಲಿ ನೀರು ತುಂಬುವಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ಮೇಷರಾಶಿ ಮೇಷಲಗ್ನಕ್ಕೆ ಅಂತಹ ಒಂದು ಒಳ್ಳೆಯ ಕಾಲ ಅಲ್ಲ. ಆದರೆ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರು ಇಂತಹ ಸಮಸ್ಯೆಗಳಿಂದ ಹೊರಗಡೆ ಬರಬೇಕಾದ್ರೆ ಸಾಧ್ಯವಾದಷ್ಟು ಚಂದ್ರನ ಪ್ರಾರ್ಥನೆ ಮಾಡ್ತಾ, ಮನೆದೇವರ ಪ್ರಾರ್ಥನೆ, ಗುರುಗಳ ಆರಾಧನೆ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆ ಗುರು ಎಂಬತಕ್ಕಂಥ ಪದಕ್ಕೆ ಇರತಕ್ಕಂಥ ಅರ್ಥವೇ ಹಾಗೆ. ಗುರು ಮಾತೃಕಾರಕ, ಗುರು ತಾಯಿ ಸ್ವರೂಪ. ಹಾಗಾಗಿ ಎಲ್ಲರನ್ನೂ ಬಾಚಿ ತಪ್ಪಿಕೊಳ್ಳುವಂತಹ ಗುಣ ಆ ಗುರುವಿನಲ್ಲಿರುತ್ತೆ. ನಾವು ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಸಮಸ್ತರಿಗೂ ಸಹಿತ ಯಶಸ್ಸಿರಲಿ, ಲಾಭ ನಿಮ್ಮದಾಗಲಿ, ಇರ್ತಕ್ಕಂಥ ನೋವಿನ ಸಂಗತಿಗಳು ದೂರ ಆಗಲಿ, ಅದಕ್ಕಾಗಿ ಗುರು ಪ್ರಾರ್ಥನೆ ಪ್ರತಿಯೊಬ್ಬರೂ ಮಾಡಬೇಕಾಗಿದೆ, ಎಲ್ಲರೂ ಮಾಡುವಂತಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರು ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ. ಬೃಹಸ್ಪತಿಯ ಅನುಗ್ರಹದಿಂದ, ಗುರುವಿನ ಅನುಗ್ರಹದಿಂದ ಒಂದಿಷ್ಟು ಒಳಿತನ್ನು ನೋಡ್ತೀರಿ. ಆದರೂ ಮನಸ್ಸಲ್ಲಿ ಇರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ಈಡೇರ್ತಿಲ್ವಲ್ಲ, ಅಥವಾ ನಾವು ಮಾಡುವಂತಹ ಕೈಂಕರ್ಯಗಳಲ್ಲಿ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಚಿಂತನೆ ಮಾಡಬೇಕು ಎಂಬತಕ್ಕಂಥ ಮನಸ್ಸು ನಿಮ್ಮದಾಗಿರುತ್ತೆ. ಆದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಯಾವುದೇ ತೀರ್ಮಾನ ತಂದುಕೊಂಡ್ರು, ಯಾವುದೇ ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡಿದ್ರೂ ಅದು ಲಾಭ ಕಡಿಮೆನೇ. ಹಾಗಾಗಿ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳು, ಇವತ್ತಿನ ನಿಮ್ಮ ವೃತ್ತಿಧರ್ಮ, ಇದನ್ನು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ತಾವೇನು ಸಂಕಲ್ಪ ಮಾಡ್ತೀರೋ ಆ ಸಂಕಲ್ಪದಲ್ಲಿ ಅತಿ ಶೀಘ್ರವಾಗಿ ಒಳಿತನ್ನು ಕಾಣ್ತೀರಿ. ಮಧ್ಯಾಹ್ನ ಸರಿಸುಮಾರು 12 ಗಂಟೆ 40 ನಿಮಿಷದಿಂದ 4:20 ಮಧ್ಯದಲ್ಲಿ, 12:40ರಿಂದ 4:20 ಮಧ್ಯದಲ್ಲಿ ಆಗುವಂತಹ ಒಂದಿಷ್ಟು ಬದಲಾವಣೆಗಳು, ಇದೇ ಸಮಯದಲ್ಲಿ ಬರ್ತಕ್ಕಂಥ ಲಾಭ, ಜೊತೆಗೆ ಒಂದಿಷ್ಟು ನಷ್ಟವೂ ಸಹಿತ. ಲಾಭ ಎಲ್ಲಿರುತ್ತೋ ನಷ್ಟ ಅಲ್ಲಿದ್ದೇ ಇರುತ್ತೆ. ಹಾಗೆ ಒಂದು ಒಳಿತಿದ ಮೇಲೆ ಒಂದು ಕೆಡಕಿದ್ದೇ ಇರುತ್ತೆ. ಹಾಗೆ ಕೆಟ್ಟದ್ದಾದ ಮೇಲೆ ಒಳ್ಳೆಯದಾಗಲೇಬೇಕಾಗತ್ತೆ. ಇದೆಲ್ಲವೂ ಸಹಿತ ವೃಷಭ ರಾಶಿಯಲ್ಲಿ ಇವತ್ತು ನೋಡಬಹುದಾಗತ್ತೆ. ಅದರಿಂದ ವೃಷಭ ರಾಶಿಯವರ ಫಲಾಫಲಗಳು ಅಷ್ಟು ಸಮಂಜಸವಾದ್ದೂ ಅಲ್ಲ, ಹಾಗಂತ ಕೈಕಟ್ಟಿ ಕೂರುವಂಥದ್ದು ಅಲ್ಲ. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಒಂದು ಚಿಟಿಕೆ ಅಕ್ಕಿಯನ್ನು ಉತ್ತರಾಭಿಮುಖವಾಗಿ ನಿಂತು ಪ್ರಾರ್ಥನೆ ಮಾಡಿ ಅದನ್ನು ಆಗ್ನೇಯ ಭಾಗದಲ್ಲಿರ್ತಕ್ಕಂಥ ಹಸಿರು ಗಿಡಗಳ ಮೇಲೆ ಹಾಕೋದ್ರಿಂದ ಒಂದಿಷ್ಟು ಶಾಂತಿ ನೆಮ್ಮದಿಯನ್ನು ಖಂಡಿತ ನಿಮ್ಮದಾಗಿಸ್ಕೊಳ್ತೀರಿ. ಇವತ್ತಿನ ದಿವಸ ತಾಯಿ ಮಹಾಲಕ್ಷ್ಮಿನೋ ಅಥವಾ ಗ್ರಾಮದೇವತೆಯನ್ನೋ ತಾವು ಪ್ರಾರ್ಥನೆ ಮಾಡೋದ್ರಿಂದ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರು ಚಂದ್ರ ಕೇತು ಇರ್ತಕ್ಕಂಥದ್ದು. ಮನಸ್ಸಲ್ಲಿ ಆತಂಕ ಇದೆ, ಏನೋ ಒಂದಿಷ್ಟು ಬಾಧೆ ಇದೆ. ನಮಗೂ ನಿಮಗೂ ಸಂಬಂಧ ಇಲ್ದಿದ್ರು, ಅಥವಾ ವ್ಯಕ್ತಿಗಳಿಗೆ ಯಾವ ವ್ಯಕ್ತಿಗಳ ಸಂಬಂಧ ಇಲ್ದಿದ್ರು, ರಕ್ತ ಸಂಬಂಧಿಗಳು ಅಲ್ದಿರದ್ರೂ ಸಹಿತ ಒಳಗಡೆ ಇರ್ತಕ್ಕಂಥ ಒಂದು ಆತಂಕ, ಒಂದು ಭೀತಿ, ಒಂದು ಭಯ, ಅಥವಾ ನಂದು ತನ್ನದು ಅಂತಕ್ಕಂಥ ಆ ಪ್ರೀತಿ ವಿಶ್ವಾಸ ಇದೆಯಲ್ಲ, ಇದಕ್ಕೆ ಕೊರತೆಯೇ ಇಲ್ಲ. ಹಾಗೆ ಇವತ್ತಿನ ದಿವಸ ಒಂದಿಷ್ಟು ಆತಂಕದಲ್ಲಿರ್ತಕ್ಕಂಥದ್ದು ಮಿಥುನ ರಾಶಿಯವರು. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರು ಮನಸ್ಸು ಬಹಳ ಚಂಚಲ ಇದೆ. ಹಾಗೆ ಇವತ್ತು ಯಾವುದೇ ಕಾರ್ಯಕ್ರಮದಲ್ಲಾದರೂ, ಯಾವುದೇ ಕೆಲಸದಲ್ಲಾದರೂ ನೆಮ್ಮದಿ ಕಾಣದಂಥ ರೀತಿಯಲ್ಲಿರುತ್ತೆ. ಇವತ್ತು ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಸಕಲ ವಿಧವಾದಂತಹ ದುಃಖಗಳಿಂದ, ಅಂದರೆ ಇಹಪರಗಳಲ್ಲಿ ಮನುಷ್ಯನಿಗೆ ಬರಬಹುದಾದಂಥ ಲಾಭ ನಷ್ಟಗಳು, ಅಥವಾ ಬೇಕು ಬೇಡ, ಯಾವುದು ಸರಿ ಯಾವುದು ತಪ್ಪು, ಇದೆಲ್ಲದರ ಬಗ್ಗೆ ಚಿಂತನೆ ಮಾಡಿದ್ರೆ ಒಂದಿಷ್ಟು ಮನಸ್ಸಿಗೆ ಅಸಮಾಧಾನವೇ. ಅಂತಹ ಅಸಮಾಧಾನ ದೂರ ಆಗಿ ಶಾಂತಿ ನೆಮ್ಮದಿ ಎಲ್ಲರಿಗೂ ಸಿಗಲಿ. ಹಾಗೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಹಾಕುವ ಪ್ರತಿಯೊಂದು ಹೆಜ್ಜೆನಲ್ಲೂ ಯಶಸ್ಸು ಸಿಗಲಿ ಅಂಥೇಳಿ ಭಗವತಿನ ಪ್ರಾರ್ಥನೆ ಮಾಡಬೇಕು. ಹಾಗೆ ಇವತ್ತು ಶಿವಾಲಯದಲ್ಲಿ ಒಂದಿಷ್ಟು ಬಿಲ್ವಪತ್ರೆ, ಭಸ್ಮ ಮತ್ತು ವಿಶೇಷವಾಗಿರ್ತಕ್ಕಂತಹ ಕಾವಿದಾರಿಗಳಿಗೆ, ಅಂದರೆ ಯಾರು ಸಾಧು ಸಂತರಿರ್ತಾರೆ ಅಂತಹವರ ಪಾದಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಅಂತಹವ್ರನ್ನ ನೆನೆಸ್ಕೊಳ್ತಕ್ಕಂಥದ್ದು ಮಾಡೋದ್ರಿಂದಲೂ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ.
ಇವತ್ತಿನ ಕಾಯಕದಲ್ಲಿ ಹೆಚ್ಚು ಲಾಭವನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಈ ಶುಭ ದಿನ ಮಿಥುನ ರಾಶಿಯವರು ಉತ್ತರಾಭಿಮುಖವಾಗಿ ನಿಂತು ಮನೆ ದೇವರ ಪ್ರಾರ್ಥನೆ ಮಾಡಿ ಒಂದು ಚಿಟಿಕೆ ಹೆಸರು ಕಾಳು ಅಥವಾ ಹೆಸರು ಬೇಳೆಯನ್ನು ಉತ್ತರದ ಹಸಿರು ಗಿಡಗಳ ಮೇಲೆ ಹಾಕೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರು ಶಾಂತಿ ನೆಮ್ಮದಿ ಬೇಕು. ಗ್ರಹಣದ ಒಂದಿಷ್ಟು ದೋಷಗಳನ್ನು ಕಟ್ಟಿಟ್ಟುವಂತಹ ಬುದ್ಧಿ. ಯಾಕೆಂದರೆ ಇಲ್ಲಿ ನಾವು ಇದಕ್ಕೆ ಬಿಡುಗಡೆಯೂ ಅಲ್ಲ, ಹಾಗಂತ ಲಾಭವೂ ಅಲ್ಲ. ಕೆಲವೊಂದಿಷ್ಟು ಜನಕ್ಕೆ ಮಾತ್ರ ಲಾಭ, ಕೆಲವೊಂದಿಷ್ಟು ಜನಕ್ಕೆ ಅಸಮಾಧಾನ ಎಂಬತಕ್ಕಂಥದ್ದು ಕಟ್ಟಿಟ್ಟು ಬುದ್ಧಿ. ಲಾಭ ನಷ್ಟ ಇರಲೇಬೇಕು. ಕಣ್ಣು ಮುಚ್ಚಿದ ಮೇಲೆ ಕಣ್ಣು ತೆಗಿಲೇಬೇಕು. ಕಣ್ಣು ರೆಪ್ಪೆ ಮುಚ್ಚಿದ್ರೂ ಮರುಕ್ಷಣ ಕಣ್ಣ ರೆಪ್ಪೆ ತೆಗೆದ ತಕ್ಷಣ ಸುಂದರವಾದ ಈ ಪ್ರಕೃತಿ ಪ್ರಪಂಚವನ್ನು ನಾವು ಹೇಗೆ ನೋಡ್ತೀವೋ ಹಾಗೆ ಕಷ್ಟ ಎಂಬತಕ್ಕಂಥ ಜಾರಿ ಸುಖಕ್ಕೆ ನಾವು ಬಂದಾಗ ಎಲ್ಲವನ್ನೂ ನೋಡ್ತೀವಿ. ಹಾಗೆ ಅತಿಯಾದಂಥ ಸುಖ ಸಂತೋಷ ಇದ್ದಾಗ ಒಂದಿಷ್ಟು ಕಷ್ಟ ಕಾರ್ಪಣ್ಯಗಳು ಬೆನ್ನಲ್ಲೇ ಇರುತ್ತೆ. ಅದು ಕರ್ಕಾಟಕ ರಾಶಿಯವರಿಗೆ ಕಟ್ಟಿಟ್ಟಂಥ ಬುದ್ಧಿಯಾಗಿದೆ. ಇವತ್ತಿನ ದಿವಸ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಗ್ರಹಣ ಕಾಲ ಅನ್ನೋದಕ್ಕಿಂತ ಈ ಹುಣ್ಣಿಮೆಯ ಈ ಶುಭ ದಿನ ಅಂತಲೂ ಹೇಳ್ಬೋದು. ಇವತ್ತಿನ ದಿವಸ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದರೆ ಒಂದಿಷ್ಟು ಗೋಕ್ಷೀರವನ್ನು, ಹಸುವಿನ ಹಾಲು ಜೊತೆಗೆ ಒಂದಷ್ಟು ಬಾಳೆಹಣ್ಣು ಅಥವಾ ಏನಾದರೂ ಒಂದಿಷ್ಟು ಹಣ್ಣು ಹಂಪಲುಗಳನ್ನು ಯಾರಾದರೂ ಸಾಧು ಸಂತರಿಗೋ ಬಡ ಮಕ್ಕಳಿಗೋ ಅಥವಾ ಬಡ ಕುಟುಂಬಕ್ಕೋ ಅಥವಾ ಅತಿಯಾದಂತಹ ನಿರ್ಗತಿಕರು ಆ ಹೊತ್ತಿನ ಊಟಕ್ಕೂ ಕಷ್ಟದಲ್ಲಿರ್ತಕ್ಕಂಥವರಿಗೆ ನಿಮ್ಮ ಕೈಲಿ ಒಂದಿಷ್ಟು ಸಹಾಯವನ್ನು ಮಾಡಿ ಆ ಕ್ಷಣದ ತೃಪ್ತಿಯನ್ನು ತೃಪ್ತಿಪಡಿಸಿದರೆ ಖಂಡಿತವಾಗಲೂ ಹೆಚ್ಚಿನ ಫಲವನ್ನು ಕರ್ಕಾಟಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಮಧ್ಯಾಹ್ನ 1:20 2:15 1:20 2:15 ತಾವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಮನಸ್ಸಲ್ಲಿ ಆತಂಕ ಇದೆ, ಒಂದಿಷ್ಟು ದುಃಖ ದುಮ್ಮಾನ ಮನೆ ಮಾಡಿದೆ. ಆದರೆ ಶಾಂತಿ ನೆಮ್ಮದಿಗಾಗಿ ಭಗವತಿಯನ್ನೇ ಪ್ರಾರ್ಥನೆ ಮಾಡಬೇಕಾಗಿದೆ. ಭಗವತಿಯನ್ನು ಪ್ರಾರ್ಥಿಸಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಸಿಂಹರಾಶಿಯವರಿಗೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಲಾಭವಿದೆ, ಗರ್ಜನೆ ಇದೆ, ಮಾಡುವ ಕೆಲಸದಲ್ಲಿ ಯಶಸ್ಸಿದೆ, ನಾನು ನಂದು ಎಂಬತಕ್ಕಂಥ ಮದ ಮತ್ತು ಅಹಂ ಸಹಿತ ತುಂಬಿದೆ. ಆದರೆ ಇವತ್ತಿನ ದಿವಸ ಎಲ್ಲವನ್ನೂ ಸಹಿತ ಒಮ್ಮೆ ಆಲೋಚನೆ ಮಾಡಿ, ಭಗವಂತ ಇಷ್ಟೇ ಈ ಪ್ರಪಂಚದಲ್ಲಿ ನಮ್ಮದೇ ಆದಂಥ ಕಾಯಕ ಬಹಳಷ್ಟು ಇದೆ. ಆದರೆ ಸಾಧ್ಯವಾದಷ್ಟು ಸನ್ಮಾರ್ಗದತ್ತ ನ್ಯಾಯಮಾರ್ಗವಾಗಿ ಧರ್ಮದೆಡೆ ನಾವು ನಡಿಬೇಕು ಎಂಬತಕ್ಕಂಥ ಮನಸ್ಸು ಪ್ರತಿಯೊಬ್ಬರಲ್ಲೂ ತುಂಬಿ ತುಳುಕುತ್ತೆ. ಯಾಕೆಂದರೆ ಇವತ್ತಿನ ಕಾಲಧರ್ಮವೇ ಆಗಿದೆ. ಇವತ್ತಿನ ಕಾಲಧರ್ಮ, ಇವತ್ತಿನ ಸುದ್ದಿ ಸಮಾಚಾರಗಳು, ಇವತ್ತು ನೀವು ತಿಳ್ಕೊಳ್ಳುವಂತಹದ್ದು ಅಥವಾ ಇವತ್ತು ನಿಮ್ಮ ಕಿವಿಗೆ ಬೀಳುವಂತಹ ಪ್ರತಿಯೊಂದು ವಿಚಾರಗಳು ಸಹಿತ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಗುಣಗಳು ಮತ್ತು ಬೇಕಾಗಿರ್ತಕ್ಕಂಥ ಲಾಭ ನಷ್ಟಗಳ ಬಗ್ಗೆ ಚಿಂತನೆ, ಇದೆಲ್ಲವೂ ಸಹಿತ ಸಿಂಹರಾಶಿಯವರಿಗೆ ಒಂದು ಹೆಜ್ಜೆ ಮುಂದಿರೋದ್ರಿಂದ ಇವತ್ತಿನ ದಿವಸ ಸಾಧ್ಯವಾದರೆ ಅಶ್ವತ್ಥ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯಿತೇ ನಮಃ. ಹೀಗೆ ವೃಕ್ಷರಾಜನ ಪ್ರಾರ್ಥನೆ ಮಾಡಿ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಇವತ್ತಿನ ದಿವಸ ಸಾಧ್ಯವಾದರೆ 1 ಹಿಡಿಯಷ್ಟು ಗೋಧಿ, 1 ಅಚ್ಚು ಬೆಲ್ಲ, ಇದನ್ನು ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ಇದಾದ ನಂತರ ಸಂಧ್ಯಾಕಾಲ ಸಂಧ್ಯಾಕಾಲದಲ್ಲಿ ಒಂದು ಶಿವಾಲಯದಲ್ಲಿ ಗೋಧಿ ಮತ್ತು ಬೆಲ್ಲವನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಒಂದಷ್ಟು ಶಾಂತಿ ನೆಮ್ಮದಿಯನ್ನು ಸಿಂಹರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಸಿಂಹರಾಶಿಯಲ್ಲಿರ್ತಕ್ಕಂಥವರು ಆರ್ಥಿಕ ಪರಿಸ್ಥಿತಿ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಎಚ್ಚರಿಕೆ ಬೇಕು. ಹಣಕಾಸು ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ಇರ್ತಕ್ಕಂಥ ಮೌಲ್ಯವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳುವಂಥದ್ದು, ಸಾಧ್ಯವಾದಷ್ಟು ಅನ್ಯ ಮಾರ್ಗಗಳತ್ತ ತುಳಿದಿರ ನ್ಯಾಯ ಮಾರ್ಗದಲ್ಲಿದ್ದು ಅದರಿಂದ ಒಂದಿಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಂಡ್ರೆ ಅಧಿಕವಾದಂತಹ ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಕನ್ಯಾರಾಶಿಯಲ್ಲಿರ್ತಕ್ಕಂಥವರಿಗೆ ಶಾಂತಿ ನೆಮ್ಮದಿ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಆದರೆ ಮನಸ್ಸಲ್ಲಿ ಒಂದಿಷ್ಟು ಆತಂಕ ಇದೆ. ಇವತ್ತು ಸರಿಸುಮಾರು 12ರ ತನಕ ಯಾವುದೇ ಕೆಲಸ ಕಾರ್ಯಗಳು ಮಾಡಲಿಕ್ಕೂ ನೆಮ್ಮದಿ ಇರೋದಿಲ್ಲ. ಹಾಗೆ ಕೆಲವೊಂದಷ್ಟು ವಿಚಾರಗಳು ಗೊತ್ತಿದ್ದರೂ ಮಾತಾಡುವಂತಿಲ್ಲ. ಎಲ್ಲ ವಿಚಾರಗಳಲ್ಲೂ ನಿಮಗೆ ಹೆಚ್ಚಿನ ಆಸಕ್ತಿ ಇದೆ. ಆದರೆ ಯಾವುದೇ ವಿಚಾರವನ್ನು ಸ್ಪಷ್ಟೀಕರಿಸೋಂಗಿಲ್ಲ, ಆ ವಿಚಾರವನ್ನು ಹೀಗಾಗಿದೆ ಅಂತ ಹೇಳೋಂಗಿಲ್ಲ. ಒಟ್ಟಾರೆ ಹೇಳಬೇಕಂದ್ರೆ ಮನಸ್ಸಲ್ಲಿ ಹೃದಯಕ್ಕೆ ಭಾರವಾದರೂ ಸಹಿತ ಹೃದಯದಲ್ಲಿ ಮುಚ್ಚಿಟ್ಕೊಳ್ಬೇಕಾದಂಥ ಪರಿಸ್ಥಿತಿ ಇವತ್ತು ಎದುರಾಗುತ್ತೆ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ಪ್ರತಿಯೊಂದು ವಿಚಾರಗಳನ್ನು ಸಹಿತ ಬಹಳ ಎಚ್ಚರಿಕೆಯಿಂದ ಜೋಪಾನವಾಗಿ ನಡಿಬೇಕು. ಇವತ್ತು ಒಂದಿಷ್ಟು ದುಃಖ ದುಮ್ಮಾನಕ್ಕೆ ಒಳಗಾಗುವಂತಹ ಪರಿಸ್ಥಿತಿ ಇದೆ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಬಹಳ ಜೋಪಾನ ಎಚ್ಚರದಿಂದಿರಿ. ಹಾಗೆ ಕೆಲವೊಂದಷ್ಟು ವಸ್ತುಗಳು ಅಥವಾ ಬ್ಯಾಂಕ್ಗೆ ಸಂಬಂಧಪಟ್ಟ ವಿಚಾರ, ಹಣಕಾಸು ಲೇವಾದೇವಿಗೆ ಸಂಬಂಧಪಟ್ಟ ವಿಚಾರ, ಇದು ಬಹಳ ಗೋಪ್ಯವಾಗಿರಬೇಕು. ವಿಚಾರಗಳನ್ನು ಯಾವುದೇ ಆದರೂ ಸಹಿತ ಅರ್ಥೈಸಿಕೊಂಡು ಮಾತಾಡಬೇಕು. ಇವತ್ತಿನ ಫಲದಲ್ಲಿ ಅಂತಹ ಲಾಭವೂ ಇಲ್ಲ, ಅದರಿಂದ ನಷ್ಟ ಉಂಟಾಗುವಂಥ ಸಾಂದ್ರತೆಗಳೇ ಸಾಕಷ್ಟು ಇದೆ. ಹಾಗಾಗಿ ಮನೆಯಲ್ಲಿರ್ತಕ್ಕಂಥ ಹಿರಿಯರಾಗಲಿ ಸಣ್ಣ ಪುಟ್ಟ ಮಕ್ಕಳಾಗಲಿ ಇವರಲ್ಲಿ ಉಂಟಾಗುವಂತಹ ಅನಾರೋಗ್ಯ ಸನ್ನಿವೇಶಗಳನ್ನು ನೀವು ಮನಸ್ಸಿಗೆ ಬಹಳ ಆಳವಾಗಿಟ್ಕೊಂಡು ಮನಸ್ಸು ನೋವು ಮಾಡಿಕೊಳ್ಳುವಂಥ ಪ್ರಸಂಗಗಳು ಆಗಿಂದಾಗಲೇ ಕಂಡುಬರಬಹುದು. ಅದಕ್ಕಾಗಿ ಇವತ್ತಿನ ದಿವಸ ಗಣಪತಿನ ಪ್ರಾರ್ಥನೆ ಮಾಡಿ, ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್, ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಸಾಧ್ಯವಾದರೆ ಬಿಳಿ ಎಕ್ಕದ ಗಿಡಕ್ಕೆ
ಬಿಳಿ ಎಕ್ಕದ ಗಿಡಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡು ಒಂದಷ್ಟು ಗೋಕ್ಷೀರವನ್ನು ಶಿವಾಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಒಳಿತನ್ನು ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಮಾತಿಕ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳು ಆಗಮಿಸಿದ್ದಾರೆ. ಹರಿಹರದಿಂದ ಕರುನಾಡ ಕದಂಬ ರಕ್ಷಣಾ ವೇದಿಕೆಯ ವತಿಯಿಂದ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಗುರುಜಿಯವರನ್ನು ಆಹ್ವಾನಿಸಲಿಕ್ಕೆ ಕವಿತಾ ಅವರು ಮತ್ತು ಸುಧಾಕರ್ ಅವರು, ಇದರೊಂದಿಗೆ ಬೆಂಗಳೂರಿನ ಬ್ಯಾಟ್ರಾಯನ್ಪುರ ಅಮೃತಹಳ್ಳಿಯಿಂದ ಆಗಮಿಸಿದ್ದಾರೆ ಸಂತೋಷ್ ಅವರು, ಮುನಿಸ್ವಾಮಿ ಅವರು, ವೆಂಕಟೇಶ್ ಅವರು ಮತ್ತು ಕಾಂತರಾಜ್ ಅವರು ಗುರುಜಿಯವರನ್ನ ಮಾತನಾಡಿಸಲಿಕ್ಕೆ ಮತ್ತು ವಿಶೇಷ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡಲಿಕ್ಕೆ. ಬನ್ನಿ ಅವರೆಲ್ಲರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಭಗವತಿ, ಈ ಕಡೆ ಕರುನಾಡ ಕದಂಬ ರಕ್ಷಣಾ ವೇದಿಕೆ, ಈ ಕಡೆ ಲಕ್ಷ್ಮೀನಾರಾಯಣ ಸ್ವಾಮಿಯ ದೇವಾಲಯದ ಒಂದಷ್ಟು ಕಾರ್ಯಕ್ರಮ. ಹೌದು, ಸೌಭಾಗ್ಯವೇ ಸರಿ. ಆದರೂ ಏನೋ ಒಂಥರ ಆತಂಕ, ಏನೋ ಒಂಥರ ಮನಸ್ಸಿಗೆ ಬಾಧೆನೆ. ಇವತ್ತಿನ ಸಂಪೂರ್ಣವಾದಂತಹ ಕಾರ್ಯಕ್ರಮ ನೋಡುಗರಿಗಾಗಲಿ ಅಥವಾ ನಮಗೆ ಸಹಿತ ಈ ಆಸ್ಥಾನದಲ್ಲಿ ಕೂತು ಇವತ್ತು ನಡೆಸ್ತಿರ್ತಕ್ಕಂಥ ಕಾರ್ಯಕ್ರಮವೇ ಒಂದು ಆತಂಕದಲ್ಲಿದೆ. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಇಲ್ಲ. ಅಂದರೆ ಈ ಗ್ರಹಣದ ಬಾಧೆ ಬಹುಶಃ ನನ್ನ ರಾಶಿ ಮೇಲೋ, ಯಾಕೆಂದರೆ ನಾನು ನಿಮ್ಮ ಥರನೇ 27 ನಕ್ಷತ್ರದಲ್ಲಿ ನಮ್ಮದು ಒಂದು ರಾಶಿ ಆಗಿರಬೇಕು. ಹಾಗೆ ನಮ್ಮ ರಾಶಿಗೋ ಅಥವಾ ಎಲ್ಲರಿಗೂ ಹೀಗಿದೆಯೋ ಇರಲಿ. ತಾವು ಪ್ರಸಾದವನ್ನು ತಂದಿದ್ದೀರಿ. ಈ ಭಾಗದಲ್ಲಿ ಪ್ರಸಾದ ಬಂದಿದೆ, ಈ ಭಾಗದಲ್ಲಿ ಆಹ್ವಾನ ಪತ್ರಿಕೆ ಏನು ಕಾರ್ಯಕ್ರಮ, ಫಸ್ಟ್ ಹಾರ ಕೊಟ್ಬಿಡಿ. ಇರಲಿ. ಭಗವತಿ ಶ್ರೀರಾಜರಾಜೇಶ್ವರಿ ಲಕ್ಷ್ಮೀನಾರಾಯಣ, ಕನ್ನಡದ ಹಬ್ಬ. ಹಾಗೆ ಆಹ್ವಾನ ಪತ್ರಿಕೆ ಏನು ಇದು? ಸರ್ವಧರ್ಮೀಯರ ಉಚಿತ ಸಾಮೂಹಿಕ ವಿವಾಹ. ಭಾಳ ಒಳ್ಳೆ ಕೆಲಸ ಮಾಡ್ತಿದ್ದೀರಿ. ಯಾಕೆಂದರೆ ಕರುನಾಡು ಕದಂಬ ರಕ್ಷಣಾ ವೇದಿಕೆ, ಕದಂಬ ರಕ್ಷಣಾ ವೇದಿಕೆ ಅಂದರೆ ಇದು ಯಾವ ಪ್ರಕಾರ ಏನೆಲ್ಲ ಮಾಡ್ತಿದ್ದೀರಿ ನಿಮ್ಮ ಇದರಲ್ಲಿ? ತಗೊಳ್ಳಿ, ಎರಡು ಮಾತಾಡಿ. ಗುರುಜಿ ಪಾದಗಳಲ್ಲಿ ನಮಸ್ಕರಿಸುತ್ತಾ, ಈ ನಾಡಿನ ಮೂಲತಃ ಹೆಸರು ಕರುನಾಡ ಕದಂಬ ರಕ್ಷಣಾ ವೇದಿಕೆ ವತಿಯಿಂದ 63ನೇ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳೊಂದಿಗೆ ಸರ್ವಧರ್ಮೀಯರ ಸಾಮೂಹಿಕ ಮದುವೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಆನಂದ್ ಗುರುಜಿಯವರನ್ನ ಹರಿಹರ ಕ್ಷೇತ್ರಕ್ಕೆ ಕರೆತರೋದು ನಮ್ಮೆಲ್ಲರ ಪುಣ್ಯ. ಐತಿಹಾಸಿಕ ಕ್ಷೇತ್ರ ಹರಿಹರೇಶ್ವರ ಸನ್ನಿಧಿಯಲ್ಲಿ ಕರೆತರೋದು ನಮ್ಮೆಲ್ಲರ ಹರಿಹರ ಜನತೆಯ ಮಹಾಪುಣ್ಯ. ಹಾಗಾಗಿ ಗುರುಜಿಯವ್ರನ್ನ ಆಹ್ವಾನ ಮಾಡ್ತಿದ್ದೇವೆ. ದಯವಿಟ್ಟು ಗುರುಜಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಬಡವರ ಕಲ್ಯಾಣಕ್ಕೆ ಶುಭ ಕೋರಬೇಕಾಗಿ ತಮ್ಮ ಪಾದಗಳಲ್ಲಿ ನಮಸ್ಕರಿಸುತ್ತಾ, ಕರ್ನಾಟಕ ಕದಂಬ ರಕ್ಷಣಾ ವೇದಿಕೆ ವತಿಯಿಂದ ಹಾಗೂ ಹರಿಹರದ ಸರ್ವ ಮಹಾಜನತೆ ಪರವಾಗಿ ತಮ್ಮನ್ನು ಆಹ್ವಾನ ಮಾಡ್ತಿದ್ದೇನೆ ಗುರುಜಿ. ತುಂಬ ಸಂತೋಷ. ಯಾಕೆಂದರೆ ಹರಿಹರಕ್ಕೆ ನಾನು ಬರಬೇಕು. ಹರಿಹರೇಶ್ವರರ ಸಾನ್ನಿಧ್ಯ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ. ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸಿದ್ದೀವಿ, ಎಷ್ಟೋ ಸತಿ ತಾವು ನೋಡಿರ್ಬೋದು. ಜೀ ಕನ್ನಡದಲ್ಲಿ ಇಂತಹ ಕ್ಷೇತ್ರ ನೋಡಿದ್ದೀವಿ, ಇಂಥ ಕ್ಷೇತ್ರ ನೋಡಿಲ್ಲ ಅನ್ನೋಂಗೆ ಇಲ್ಲ. ಎಲ್ಲ ಕ್ಷೇತ್ರಗಳನ್ನು ಈಗಾಗಲೇ ನೋಡಿಬಿಟ್ಟಿದೆ. ಯಾಕೆಂದರೆ ಇಡೀ ರಾಜ್ಯ ಪರ್ಯಟನೆ, ರಾಜ್ಯದಲ್ಲಿ ಸಾಕಷ್ಟು ಧರ್ಮ ರಥಯಾತ್ರೆ ಅಂತಕ್ಕಂಥದ್ದು ನಿರಂತರವಾಗಿ ನಡೀತಿರೋದ್ರಿಂದ ಹರಿಹರಕ್ಕೆ ಬಹುಶಃ ನಾನು ಇದು 3ನೇ ಸತಿ ಬಂದಂಗೆ ಆಗುತ್ತೇನೋ. ಅದರಿಂದ ಭಾಳ ಸಂತೋಷ, ಒಳ್ಳೆಯದಾಗಲಿ. ಅದರಲ್ಲೂ ಬಡವರ ಸಾಮೂಹಿಕವಾದಂತಹ ಕಲ್ಯಾಣ ಇದೆಯಲ್ಲ, ಬಡವರು ಅಂತಕ್ಕಂಥದ್ದು ಇಲ್ಲವೇ ಇಲ್ಲ ಇಲ್ಲಿ. ಎಲ್ಲರೂ ಶ್ರೀಮಂತರೇ, ಎಲ್ಲರೂ ತಮ್ಮ ಹೃದಯದಲ್ಲಿ ಅವರ ಶ್ರೀಮಂತಿಕೆ ಇದೆ. ಹಾಗಾಗಿ ಆ ಹೃದಯ ಶ್ರೀಮಂತಿಕೆ ಮತ್ತಷ್ಟು ರಾರ್ಜಿಸಲಿ, ಒಳ್ಳೆಯದಾಗಲಿ. ತಾವು ರಾಯರೇ, ಏನು ಕಾರ್ಯಕ್ರಮ ನಿಮ್ಮದು? ನಮ್ಮದು ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಕುಂಭಾಭಿಷೇಕ ಎಲ್ಲ ಇದೆ. ತಗೊಳ್ಳಿ, ಮಾತಾಡಿ. ಗುರೂಜಿ ಪಾದಕ್ಕೆ ನಮಸ್ಕರಿಸುತ್ತಾ, ನಾವು ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯ ಅಮೃತಹಳ್ಳಿಯಿಂದ ಬಂದಿದ್ದೇವೆ. ಸ್ವಾಮೀಜಿಯವರನ್ನ ಕುಂಭಾಭಿಷೇಕ ಮತ್ತು ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳನ್ನು ಆಹ್ವಾನಿಸಲು ಬಂದಿದ್ದೇವೆ. ದಯವಿಟ್ಟು ಸ್ವಾಮೀಜಿಗಳು ಬರಬೇಕೆಂದು ಕೋರಿಕೊಳ್ಳುತ್ತೇವೆ. ತುಂಬ ಸಂತೋಷ. ಎಲ್ಲ ಕಡೆ ಸಾಮೂಹಿಕ ವಿವಾಹ ಬೇಕಾಗಿದೆ. ಯಾಕೆಂದರೆ ನೋಡಿ, ಇತ್ತೀಚಿನ ದಿನಮಾನಗಳಲ್ಲಿ ಒಂದು ಮದುವೆ ಮಾಡೋದೇ ಬಹಳ ಕಷ್ಟ. ಎಷ್ಟೋ ಕುಟುಂಬಗಳು ಕಣ್ಣೀರಿಡ್ತಿದೆ. ಇವತ್ತು ದಿವಸ ಮದುವೆ ಮಾಡಲಿಕ್ಕೆ ಆಗ್ತಿಲ್ವಲ್ಲ, ಹೆಣ್ಮಕ್ಳನ್ನ ಎತ್ತಿದ್ದೀವಿ ಹೇಗೆ? ಪ್ರತಿಯೊಬ್ಬರಿಗೂ ಅಷ್ಟೇ ಒಂದು ಹೆಣ್ಣೆತ್ತರ ಸಾಕು, ಏನೋ ಸಮಸ್ಯೆ, ಏನೋ ಬಾಧೆ. ಆದರೆ ಬಾಧೆ ಪಡುವಂಥದ್ದೇ ಇಲ್ಲ. ಹೆಣ್ಣು ಮಕ್ಕಳೆತ್ತರೂ, ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಕಷ್ಟನೇ. ಆದರೆ ಅತಿಯಾದಂಥ ಹಣವನ್ನು ದುಂಬಿ ವೆಚ್ಚ ಮಾಡಿದಿರ ಈ ಪ್ರಕಾರವಾದಂಥ ಸಾಮೂಹಿಕ ವಿವಾಹಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು. ಅದರಲ್ಲಿ ಸಾಮೂಹಿಕ ವಿವಾಹದಲ್ಲಿ ಒಂದು ವಿಶೇಷತೆ ಇರುತ್ತೆ. ಅಲ್ಲಿ ಜಾತಿ ಅಥವಾ ಯಾವುದೇ ಒಂದು ಮೇಲು ಕೀಳು ಅಥವಾ ಯಾವುದೇ ಒಂದು ಧರ್ಮಕ್ಕೆ ಸಂಬಂಧಪಟ್ಟದ್ದಲ್ಲ, ಎಲ್ಲರನ್ನೂ ಒಗ್ಗೂಡಿಸಿ ಮಾಡ್ತಕ್ಕಂಥದ್ದು. ಯಾವ ಮಹನೀಯರಲ್ಲಿ ಏನೇನು ಶಕ್ತಿ ಇರುತ್ತೋ ಆ ಶಕ್ತಿ ಇರ್ತಕ್ಕಂಥ ವ್ಯಕ್ತಿಗಳು ಎಲ್ಲರೂ ಬಂದು ಒಂದು ಹರಿಸುವಂಥದ್ದು ಇದೆಯಲ್ಲ, ಆ ಸಾಮೂಹಿಕ ವಿವಾಹದ ವೇದಿಕೆಯಲ್ಲಿ ಇರ್ತಕ್ಕಂಥ ವಧುವರರಿಗೆ ಎಲ್ಲರೂ ಹರಿಸುವಂತಹ ಒಂದು ಪ್ರಕ್ರಿಯೆ ನಿಜಕ್ಕೂ ಭಾಳ ವಿಶೇಷ ಅದು. ಹಾಗಾಗಿ ಇಂಥ ಒಂದು ಶುಭ ಕಾರ್ಯಗಳಿಗೆ ಆಗಮಿಸಬೇಕಾದ್ದು ಎಲ್ಲರ ಆದ್ಯ ಕರ್ತವ್ಯ. ಅಲ್ಲಿಗೆ ಯಾರಿಗೂ ಸಹಿತ ಪ್ರತ್ಯೇಕವಾದಂಥ ಆಹ್ವಾನ ಬೇಕಿಲ್ಲ. ಬಹುಶಃ ಇಂಥ ಕಡೆ ಒಂದು ಸಾಮೂಹಿಕ ವಿವಾಹ ಇದೆ ಅಂದರೆ ದಾರಿಯಲ್ಲಿ ಹೋಗ್ತಕ್ಕಂಥವ್ರು ಸಹಿತ ಹೋಗಿ ಆ ವಧುವರರಿಗೆ ಆಶೀರ್ವಾದ ಮಾಡಿ, ನೀವು 100 ವರ್ಷ ಚೆನ್ನಾಗಿರಪ್ಪ, ನಿಮ್ಮ ದಾಂಪತ್ಯ ಚೆನ್ನಾಗಿರಲಿ, ನಿಮ್ಮ ಜೀವನ ಸುಖಮಯವಾಗಿರಲಿ ಅಂತ ಹರಿಸುವಂಥದ್ದು ನಿಜಕ್ಕೂ ಅದು ಶ್ಲಾಘನೀಯವೇ ಸರಿ, ಒಳ್ಳೆಯದಾಗಲಿ. ಹಾಗೆ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದ ಅಲ್ಲಿ ಕಲ್ಯಾಣ ಮಂಟಪ ಕೂಡ ಮಾಡ್ತಾ ಇದ್ದಾರೆ ಗುರುಜಿ. ಅದನ್ನ ನೀವು ಪ್ರಾರಂಭೋತ್ಸವ ನಿಮ್ಗೆ. ಇದು ದೇವಾಲಯದ ಕಾರ್ಯಕ್ರಮ ಇದೆ, ಜೊತೆಗೆ ಕಲ್ಯಾಣೋತ್ಸವ.
ಕೊಡಿ, ಪ್ರಸಾದ ಕೊಡಿ. ಭಗವಂತ ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಹೃದಯದ ಮೇಲೆ ಈ ನಮ್ಮ ಹೃದಯದ ಮೇಲಿರ್ತಕ್ಕಂತಹ ತಾಯಿ ರಾಜರಾಜೇಶ್ವರಿಗೆ ನಿತ್ಯವೂ ನಿತ್ಯೋತ್ಸವವೇ ಅಂಬ. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ನಿಮ್ಮಗಳ ಕಾರ್ಯಕ್ರಮಕ್ಕೆ ನಾವು ಬರ್ತೀವಿ. ಒಳ್ಳೆಯದಾಗಲಿ. ಇದು ಬಂದು ನಿಮ್ಮ ಕಲ್ಯಾಣೋತ್ಸವದ್ದು ಯಾವತ್ತಿರೋದು? ಇದು ಲಕ್ಷ್ಮೀನಾರಾಯಣ 10ನೇ ತಾರೀಕು. ಓಹೋ, ಒಳ್ಳೆಯದಾಗಲಿ. ಲಕ್ಷ್ಮೀನಾರಾಯಣ ಹೆಸರಿಗೆ ಸಂಬಂಧಪಟ್ಟಂಗೆ ಲಕ್ಷ್ಮೀನಾರಾಯಣ ವರಾಯ. ಲಕ್ಷ್ಮೀನಾರಾಯಣ ಅಂದರೆ ಮದುವೆ ಪ್ರತಿಯೊಂದು ಸಾಮೂಹಿಕ ಅಂತಲ್ಲ, ಯಾವುದೇ ಮದುವೆ ಮಾಡಬೇಕಾದ್ರೂ ಲಕ್ಷ್ಮೀನಾರಾಯಣ ಹೆಸರು ಅಲ್ಲಿ ಬರುತ್ತೆ. ಅಂಥ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಒಳ್ಳೆಯದಾಗಲಿ. ಇಬ್ಬರೂ ಇನ್ವಿಟೇಷನ್ಸು ಮದುವೆದೇ ಇರೋದ್ರಿಂದ ಒಳ್ಳೆಯದಾಗಲಿ ಅಂತ ನಾನು ದೇವರು ಪ್ರಾರ್ಥಿಸ್ತಾ ಈ ಕಾರ್ಯಕ್ರಮಕ್ಕೆ ನಾನು ಬರ್ತೇನೆ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ವೀಕ್ಷಕರೇ, ಫೆಬ್ರವರಿ 1ನೇ ತಾರೀಕು ಹರಿಹರಕ್ಕೆ ಗುರುಜಿಯವರು ಆಗಮಿಸ್ತಾ ಇದ್ದಾರೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಸಾನ್ನಿಧ್ಯದಲ್ಲಿ ಕನ್ನಡದ ಹಬ್ಬ ಕರುನಾಡ ಕದಂಬ ರಕ್ಷಣಾ ವೇದಿಕೆ ವತಿಯಿಂದ 63ನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಸರ್ವಧರ್ಮೀಯರ ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವವನ್ನು ನೆರವೇರಿಸಲಾಗ್ತಾ ಇದೆ. ಫೆಬ್ರವರಿ 1ನೇ ತಾರೀಕು ಶುಕ್ರವಾರ ಮಧ್ಯಾಹ್ನ 12:30ಕ್ಕೆ ಗಾಂಧಿ ಮೈದಾನ, ಹರಿಹರ. ಖಂಡಿತವಾಗಿಯೂ ಭಾಗವಹಿಸಬಹುದು. ಅದಲ್ಲದೆ ಫೆಬ್ರವರಿ 10ನೇ ತಾರೀಕು ಭಾನುವಾರ ಗುರುಜಿಯವರು ಆಗಮಿಸ್ತಾ ಇದ್ದಾರೆ ಬೆಂಗಳೂರಿನ ಅಮೃತಹಳ್ಳಿ ಬ್ಯಾಟರಾಯನಪುರಕ್ಕೆ. ಇಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯ, ಶ್ರೀ ಸುದರ್ಶನ ನಾರಸಿಂಹ, ಗೋದಾದೇವಿ ವೈನತೇಯ ಧ್ವಜಸ್ತಂಭ, ಗರುಡಗಂಬ, ವಿಮಾನ ಗೋಪುರ, ರಾಜಗೋಪುರ ಪ್ರತಿಷ್ಠಾಪನಾ, ಕುಂಭಾಭಿಷೇಕ ಮಹೋತ್ಸವ ಹಾಗೂ ಕಲ್ಯಾಣ ಮಂಟಪದ ಪ್ರಾರಂಭೋತ್ಸವವನ್ನು ಬಹಳ ಅದ್ಧೂರಿಯಾಗಿ ನೆರವೇರಿಸಲಾಗ್ತಾ ಇದೆ. ಖಂಡಿತವಾಗಿ ಭಾಗವಹಿಸಬಹುದು. 10ನೇ ತಾರೀಕು ಗುರುಜಿಯವರು ಆಗಮಿಸ್ತಾರೆ. ಸ್ಥಳ ಬ್ಯಾಟರಾಯನಪುರ, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ರಸ್ತೆ, ಬೆಂಗಳೂರು. ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯಕ್ಕೆ ಖಂಡಿತವಾಗಿಯೂ ಭಾಗವಹಿಸಿ ಗುರುಜಿಯವರನ್ನ ಭೇಟಿ ಮಾಡಿ ಅವರಿಂದ ಆಶೀರ್ವಾದನ ಪಡ್ಕೊಳ್ಬೋದು ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ರಾಶಿ ಫಲಗಳನ್ನು ಮತ್ತೆ ಮುಂದುವರಿಸೋಣ. ಗುರುಜಿಗ ತುಲಾ ರಾಶಿಯಿಂದ. ಖಂಡಿತ ಬಾ. ಇನ್ನು ತುಲಾ ರಾಶಿ. ತುಲಾ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಇವತ್ತಿನ ದಿವಸ ತುಲಾ ರಾಶಿ ತುಲಾ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಅಷ್ಟು ಸಮಂಜಸವಾದಂಥ ದಿನವೂ ಅಲ್ಲ, ಅಥವಾ ಕೆಲಸ ಕಾರ್ಯಗಳಲ್ಲಿ ಅಂತಹ ಒಂದು ಪ್ರಗತಿನೂ ಕಾಣೋದಿಲ್ಲ. ಆದರೆ ಮಧ್ಯಾಹ್ನ 3ರವರೆಗೂ ಇಂತಹ ಸಮಸ್ಯೆಗಳು ಸಾಕಷ್ಟು ಎದುರಾಗ್ತಾ ಇರ್ಬೋದು. 3ರ ನಂತರ ಒಂದಿಷ್ಟು ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಳ್ತೀರಿ. ಇವತ್ತು ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮನೆ ದೇವರ ಪ್ರಾರ್ಥನೆ ಮಾಡಿ, ಚಂದ್ರಗ್ರಹವನ್ನು ಆರಾಧನೆ ಮಾಡಿ, ಒಂದು ಚಿಟಿಗೆ ಅಕ್ಕಿಯನ್ನು ಆಗ್ನೇಯ ಅಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದಲ್ಲಿ ಹಾಕಿಬಿಟ್ಟು ಮುಂದೆ ನಡೀರಿ. ಆಗ ಒಂದಿಷ್ಟು ಒಳಿತನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಎರಡೂ ವಿಶೇಷವಾಗಿದೆ. ಇವತ್ತಿನ ಕೆಲಸ ಕಾರ್ಯಗಳಲ್ಲೂ ಸಹಿತ ಸಾಕಷ್ಟು ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದುಃಖದ ಮಾನವನ್ನು ದೂರ ಮಾಡಿಕೊಂಡು ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಳ್ಳೋದಕ್ಕೋಸ್ಕರ ತಾವು ಏನು ಸಂಕಲ್ಪ ಮಾಡ್ತೀರೋ ಆ ಸಂಕಲ್ಪದಲ್ಲಿ ಸಾಕಷ್ಟು ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾರ್ವತ್ರಿಕವಾಗಿ ಮಾಡುವಂತಹ ಪ್ರತಿಯೊಂದು ಕಾಯಕದ ಯಶಸ್ಸಿಗೋಸ್ಕರ ತಾವು ಏನೆಲ್ಲ ಸಂಕಲ್ಪವನ್ನು ಮಾಡ್ತೀರೋ ಆ ಸಂಕಲ್ಪದಲ್ಲಿ ಅತಿಯಾದಂಥ ವಿಶ್ವಾಸದಿಂದ ಅಥವಾ ಏನು ಕೆಲಸ ಮಾಡಬೇಕಾದರೂ ಭಗವತಿಯನ್ನು ಪ್ರಾರ್ಥನೆ ಮಾಡಿ ಮನೋಕಾಮನೆಗಳ ಸಿದ್ಧಿಗಾಗಿ ತಾವು ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದರೆ ಚಂದ್ರಶೇಖರನ ಸಾನ್ನಿಧ್ಯದಲ್ಲಿ ಅಂದರೆ ಶಿವಾಲಯದಲ್ಲಿ ವಿಶೇಷವಾಗಿ ಶಿವನಿಗೆ ಒಂದು ಅರ್ಚನೆ ಸಂಕಲ್ಪ ಅಥವಾ ಸ್ವಾಮಿಗೆ ಒಂದು ರುದ್ರಾಭಿಷೇಕ, ಅದರಲ್ಲೂ ಇವತ್ತು ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಸಂಧ್ಯಾಕಾಲ ಈ ಸಮಯದಲ್ಲಿ ಸ್ವಾಮಿಗೆ ರುದ್ರಾಭಿಷೇಕ ನಡೆಯುವಂಥ ಸಾನ್ನಿಧ್ಯಗಳಲ್ಲಿ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳು, ಶಿವಮಂದಿರಗಳು, ಇಂತಹ ಕಡೆ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಹೋಗಿ ಒಂದಿಷ್ಟು ಜಪ ಅನುಷ್ಠಾನ ಅಥವಾ ದೇವಾಲಯದ ಯಾವುದಾದ್ರೂ ಒಂದು ಪ್ರಾಂತ್ಯದಲ್ಲಿ ವೃಶ್ಚಿಕ ರಾಶಿಯವರು ಕೂತು ಅಲ್ಲಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿದ್ರೆ ಸಾಕಷ್ಟು ಒಳಿತನ್ನು, ಹೆಚ್ಚಿನ ಯಶಸ್ಸನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ತಂದಿಟ್ಕೊಳ್ತೀರಿ. ಇವತ್ತು ಮಾಡುವ ಪ್ರತಿಯೊಂದು ಕೆಲಸಗಳ ಯಶಸ್ಸಿಗೋಸ್ಕರ ಇವತ್ತು ಏನೆಲ್ಲ ವೃತ್ತಿಧರ್ಮದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಅಂದ್ಕೊಂಡಿದ್ದೀರೋ, ಯಾವ ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚು ಆಸಕ್ತಿ ಇಟ್ಕೊಂಡಿದ್ದೀರೋ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು ತಪ್ಪದೀರ ಚಂದ್ರನ್ನು ಮತ್ತು ಗುರುವನ್ನು ಪ್ರಾರ್ಥನೆ ಮಾಡಬೇಕು. ಗುರುವನ್ನು ಪ್ರಾರ್ಥನೆ ಮಾಡಿ, ಚಂದ್ರಗ್ರಹನ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಒಂದು ಚಿಟಿಕೆ ಅಕ್ಕಿ, ಒಂದು ಚಿಟಿಕೆ ಕಡಲೆಬೇಳೆಯನ್ನು ತೆಗೆದು ಮನೆ ದೇವರಿಟ್ಟು ಪ್ರಾರ್ಥನೆ ಮಾಡಿ ತದನಂತರ ಅದನ್ನು ನೀರಿಗೆ ಹಾಕೋದ್ರಿಂದ ಒಂದಿಷ್ಟು ಶಾಂತಿ ನೆಮ್ಮದಿಯನ್ನು ಒಂದಿಷ್ಟು ಸಿದ್ಧಿಪಡಿಸ್ಕೊಳ್ಬಹುದು. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು
ಗುರುಗಳನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥಿಸಿ ಅವರ ಆಶೀರ್ವಾದ ಪಡೆಯೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಜಿಗ ಮಕರ ರಾಶಿಯಿಂದ. ಖಂಡಿತಮ್ಮ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು, ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ತಮ್ಮ ಮನೋಕಾಮನೆಗಳು ಸಿದ್ಧಿಗಾಗಿ ಶ್ರಮಿಸ್ತಿದ್ದೀರಿ. ಶ್ರಮಕ್ಕೆ ತಕ್ಕ ಪ್ರತಿಫಲ ಇಲ್ಲ ಅಂತ ತಿಳ್ಕೊಂಡಿದ್ದೀರಿ. ಆದರೆ ಈ ಶುಭ ದಿನವೂ ಹೌದು, ಒಂದಿಷ್ಟು ಅಶುಭ ದಿನವೂ ಹೌದು. ಯಾಕೆಂದರೆ ಮಕರ ರಾಶಿಯವರಿಗೆ ಇವತ್ತು ಲಾಭವೂ ಇದೆ, ನಷ್ಟವೂ ಇದೆ. ಲಾಭ ನಷ್ಟಗಳ ಮಧ್ಯದಲ್ಲಿರ್ತಕ್ಕಂತಹ ಈ ದಿನ ಮಕರ ರಾಶಿಯವರು ದುಡುಕಿ ಯಾವ ತೀರ್ಮಾನ ತಗೊಳ್ಬಾರ್ದು. ಹಾಗೆ ಇವತ್ತು ಸಾಧ್ಯವಾದಷ್ಟು ಏನೇ ಒಂದು ಮಾತಾಡಬೇಕಾದ್ರೂ ಒಂದಿಷ್ಟು ಯೋಚನೆ ಮಾಡಬೇಕು, ಯಾವುದು ಸರಿ ಯಾವುದು ತಪ್ಪು. ಹಾಗೆ ಹಿರಿಯರ ಮಾರ್ಗದರ್ಶನ ಬಹಳ ಅವಶ್ಯಕತೆ ಇದೆ. ಇವತ್ತು ಮಕರ ರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಎಚ್ಚರಿಕೆ ನಡೆಯಬೇಕು. ಹಾಗೆ ಶನೈಶ್ಚರ ಮಂತ್ರವನ್ನು ಬಿಡದಿರ ಪಠನೆ ಮಾಡಬೇಕು. ಇವತ್ತು ಶನೈಶ್ಚರ ಮಂತ್ರವನ್ನು ಪಠಿಸುವಾಗ ಓಂ ಶಂ ಶನೈಶ್ಚರಾಯ ನಮಃ ಜೊತೆಗೆ ಚಂದ್ರನ ಪ್ರಾರ್ಥನೆ ಮಾಡಿ. ನಿಮ್ಮ ಜಾತಕದಲ್ಲಿ ಚಂದ್ರನ ಪ್ರಾರ್ಥನೆ ಮಾಡೋದ್ರಿಂದ ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೋಬಹುದು. ಆದರೆ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮಾನ ದೂರ ಆಗಬೇಕು, ಒಂದಿಷ್ಟು ಆತಂಕ ದೂರ ಆಗಬೇಕು, ಒಂದಿಷ್ಟು ಬೈದ ಸನ್ನಿವೇಶಗಳು ದೂರ ಆಗಬೇಕು. ಜೊತೆಗೆ ಯಾವುದೇ ವಸ್ತುಗಳನ್ನು ಯಾರಿಗೇ ಕೊಟ್ಟರೂ ಪುನಃ ವಾಪಸ್ ಬರುತ್ತೋ ಇಲ್ವೋ ಅದರ ಬಗ್ಗೆ ಸಾಕಷ್ಟು ಚಿಂತನೆ ಇದೆ. ಇಂತಹ ಪರಿಸ್ಥಿತಿ ಇರೋದರಿಂದ ಮಕರ ರಾಶಿಯವರು ಬಹಳಷ್ಟು ಎಚ್ಚರಿಕೆಯಿಂದ ಇವತ್ತು ಶ್ರೀಮನ್ನಾರಾಯಣನ ಪ್ರಾರ್ಥನೆ ಮಾಡ್ತಾ, ಸಾಧ್ಯವಾದರೆ ಶಿವಮಂದಿರದಲ್ಲಿ ಒಂದಿಷ್ಟು ಗೋಕ್ಷೀರವನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೋಬಹುದು. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭ ಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಕೇತು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಆದರೆ ಇವತ್ತಿನ ದಿವಸ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಒಂದಷ್ಟು ಆತಂಕಕ್ಕೊಳಗಾಗ್ತೀರಿ. ಶಾಂತಿ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿ ಇರ್ತೀರಿ. ಸಾಕಷ್ಟು ವೇಗವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಿರ್ತೀರಿ. ಏನೇ ಮಾಡಿದ್ರೂ ಸಹಿತ ಒಂದಷ್ಟು ಭಯಭೀತರಾಗಿರ್ತಕ್ಕಂಥದ್ದೇ. ಇವತ್ತು ಮನಸ್ಸಿಗೆ ನೆಮ್ಮದಿನೂ ಇಲ್ಲ, ಅಧಿಕವಾದಂತಹ ಚಂಚಲತೆಯೂ ಸಾಕಷ್ಟು ಆಗ್ತಾ ಇರುತ್ತೆ. ಇದನ್ನು ದೂರ ಮಾಡಿಕೊಂಡು ಇವತ್ತು ಸಾಧ್ಯವಾದಷ್ಟು ಸ್ವಲ್ಪ ಎಚ್ಚರಿಕೆಯ ನಡೆಯೋದ್ರಿಂದ ಸ್ವಲ್ಪ ಮಟ್ಟಿಗಾದರೂ ಶಾಂತಿ ನೆಮ್ಮದಿ ನಿಮ್ಮದಾಗಿಸ್ಕೋಬೋದು. ಇವತ್ತು ನೀವು ಮಾಡುವ ಪ್ರತಿಯೊಂದು ಕಾಯಕವೂ ಸಹಿತ ಯಶಸ್ಸಾಗಬೇಕಾದ್ರೆ, ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಅಧಿಕವಾದಂತಹ ಲಾಭವನ್ನು ಕಾಣಬೇಕಾದ್ರೆ ಇವತ್ತು ಗಣಪತಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪತಿಯ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಹಾಗೆ ಇವತ್ತಿನ ದಿವಸ ಸಾಧ್ಯವಾದರೆ ಮಧ್ಯಾಹ್ನ 12ರಿಂದ 12:40 ತನಕ 12ರಿಂದ 12:40 ಯಾರಾದರೂ ಬಡಮಕ್ಕಳಿಗಾಗಲಿ, ಕಷ್ಟದಲ್ಲಿರ್ತಕ್ಕಂಥವ್ರಿಗಾಗಲಿ, ನಿರ್ಗತಿಕರಿಗಾಗಲಿ ಅಥವಾ ಪಶು ಪಕ್ಷಿ ಪ್ರಾಣಿಗಳಿಗಾಗಲಿ ಒಂದಷ್ಟು ದವಸ ಧಾನ್ಯಗಳನ್ನು, ಒಂದಷ್ಟು ಹಣ್ಣು ಹಂಪಲುಗಳನ್ನು ಕೊಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಕುಂಭರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನ ಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದ್ರಿಂದ ಮನಸ್ಸಲ್ಲಿ ಒಂದಿಷ್ಟು ಕಸಿಬಿಸಿ ಇದೆ, ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ, ಒಂದಿಷ್ಟು ಚಂಚಲತೆ ಇದೆ, ನಿಮಗೇ ಗೊತ್ತಿದ್ದಂಥ ಒಂದಿಷ್ಟು ನೋವು ನಿಮ್ಮಲ್ಲಿ ಮನೆ ಮಾಡಿದೆ. ಹಾಗಾಗಿ ಇಂತಹ ಪರಿಸ್ಥಿತಿಯನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಇವತ್ತಿನ ದಿವಸ ತಾಯಿ ದುರ್ಗಾ ಪರಮೇಶ್ವರಿಯನ್ನೋ ಅಥವಾ ಜಯದುರ್ಗಿಯನ್ನೋ ಪ್ರಾರ್ಥನೆ ಮಾಡಿ. ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡೋದ್ರಿಂದ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ದುರ್ಗಾ ಪರಮೇಶ್ವರಿ ಆರಾಧನೆಯಿಂದ ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ತಾವು ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ, ಯಾವ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವ್ರು ಏನೆಲ್ಲ ಕೆಲಸದ ಬಗ್ಗೆ ಚಿಂತನೆ ಮಾಡಿದ್ರು ಆಯಾ ಕೆಲಸದಲ್ಲಿ ಲಾಭ ಕಾಣದಂಥ ರೀತಿಯಲ್ಲಿದ್ದೀರಿ. ಕೆಲಸ ಕಾರ್ಯಗಳ ಯಶಸ್ಸಿಗಾಗಿ, ನಿಮ್ಮ ಹೃದಯ ನಿಮ್ಮ ಮನಸ್ಸು ಶಾಂತಿಗಾಗಿ ಅಥವಾ ತಮ್ಮ ಕೆಲಸಗಳ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಕ್ಕಾಗಿ ಇವತ್ತಿನ ದಿವಸ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ, ಸಾಧ್ಯವಾದರೆ ಗೋಮಾತೆಯ ಆರಾಧನೆ, ಗೋವಿನ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನ ಇದು ನಡೆಸೋದ್ರಿಂದ ಅಥವಾ ದೇವಿಯ ಉತ್ಸವಗಳಲ್ಲಿ ಪಾಲ್ಗೊಳ್ಳೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ನನ್ನ ಮುಂದೆ ಒಂದು ವಿಶೇಷವಾಗಿರ್ತಕ್ಕಂಥ ವನಸಿರಿಯನ್ನು ತಾವು ನೋಡ್ತಾ ಇದ್ದೀರಿ. ಈ ವನಸಿರಿ ಬಹಳ ವಿಶೇಷವಾದ್ದು. ಬಹುಶಃ ನನ್ನ ಕಾರ್ಯಕ್ರಮದಲ್ಲಿ ಈಗಾಗಲೇ ನಾನು ಪರಿಚಯ ಮಾಡಿದ್ದೇನೆ. ಆದರೂ ಈ ವನಸಿರಿ ನನಗೆ ಸಿಕ್ಕಿದ್ರಿಂದ ಮತ್ತೊಮ್ಮೆ ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಈ ವನಸಿರಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ವನಸಿರಿಯಲ್ಲಿ ಬಿಡುವಂತಹ ಕಾಯಿ, ಬಹುಶಃ ಈ ಕಾಯಿನೂ ನೀವು ನೋಡಿದ್ದೀರಿ. ಈ ಕಾಯಿಂದ ಏನೆಲ್ಲ ಗುಣಗಳಿದೆ, ಈ ಕಾಯಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳಿದೆ ಮತ್ತು ಇದರಿಂದ ಆಗುವಂತಹ ಲಾಭವೇನು, ಇದು ತಂತ್ರಸಾರದಲ್ಲೂ ಉಂಟು, ಹಾಗೆ ಅಥರ್ವಣ ಪ್ರಯೋಗಕ್ಕೂ ಉಂಟು. ತಂತ್ರಸಾರ ಅಥರ್ವಣ ಪ್ರಯೋಗ ವ್ಯಕ್ತಿ ತನಗಿರ್ತಕ್ಕಂತಹ ಕೆಲವೊಂದಿಷ್ಟು ದೋಷಗಳನ್ನು, ಚರ್ಮದ ಮೇಲೆ ಉಂಟಾಗುವಂತಹ ಕೆಲವಷ್ಟು ರೋಗದ ಒಂದು ಕಣಗಳನ್ನು ಎಲ್ಲವನ್ನೂ ದೂರ ಮಾಡಿಕೊಳ್ಳೋ ಶಕ್ತಿ ಇದರಲ್ಲಿದೆ. ಈ ವನಸಿರಿಯ ಸಂಪೂರ್ಣ ಮಾಹಿತಿ ನಾನು ಮುಂದಿನ ದಿನಮಾನಗಳಲ್ಲಿ ಕೊಡ್ತೀನಿ. ಆದರೆ ಅದಕ್ಕೂ ಮುನ್ನ ನಡೆದಾಡೋ ದೇವರ ಬಗ್ಗೆ ನಾವು ತಿಳ್ಕೊಳ್ಳೋದು ಸಾಕಷ್ಟಿದೆ. ಅವ್ರನ್ನ ಎಷ್ಟು ದರ್ಶನ ಮಾಡಿದ್ರೂ ಅದು ಕಡಿಮೆನೇ ಅನಿಸುತ್ತೆ. ಬನ್ನಿ, ನಡೆದಾಡೋ ದೇವ್ರ ಬಗ್ಗೆ ದೇವ್ರನ್ನ ದರ್ಶನ ಮಾಡ್ಕೊಂಡು ಬರೋಣ.
ಈ ಆಸ್ಥಾನ ಬರ್ತಕ್ಕಂಥವರಿಗೆ ಜ್ಞಾನಭಿಕ್ಷೆಯನ್ನು ಅನ್ನದಾಸೋಹವನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಿರ್ತಕ್ಕಂಥ ಇದು ಭೂ ಕೈಲಾಸ ಅಂದರೆ ಇದು ತಪ್ಪಾಗಲಾರದು. ಕೊಲಬೇಡ, ಕೊಲಬೇಡ, ಹಸಿನವರಿಗೆ ಬೇಡ, ಮನೆಗೆ ಬೇಡ, ಅಂಜಲಿಗೆ ಅಸಹ್ಯ ಪಡಬೇಡ, ಸಣ್ಣ ಮೆಣಸಬೇಡ, ಇತರೆ ಬೇಡ, ಇದೇ ಅಂತರನಿಗೆ ಶುದ್ಧಿ, ಇದೇ ಬೇಡನಿಗೆ ಶುದ್ಧಿ.